ಹೇ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಿರೋಕ್ಸ್ ಕನ್ನಡ. ನಾನು ನಿಮ್ಮ ಕನ್ನಡಿಗ ಶಶಿ ಜಪಾನಿಂದ ಮಾತಾಡ್ತಿದ್ದೀನಿ. ಇವತ್ತಿನ ವಿಶೇಷ ಏನಂದರೆ, ನಾನು ಒಂದು ಸೆಕೆಂಡ್ ಹ್ಯಾಂಡ್ ಶಾಪ್ ಅಂತಿದೆ ಅಂತ ಇಲ್ಲಿ. ನಾನಿರೋ ಸಿಟಿ ಬಂದ್ಬಿಟ್ಟು ಇಟಾಕೋ. ಇದು ಬ್ಯಾಂಗ್ಳೂರಿಂದ ತುಮಕೂರು, ಹೇಗೆ ಆ ಥರ ಟೋಕಿಯೋದಿಂದ ಒಂದು ಆಲ್ಮೋಸ್ಟ್ 1 hour ಡ್ರೈವ್ ಅಲ್ಲಿದೆ ನಾನು. ಬನ್ನಿ ಇವತ್ತು ಹೋಗೋಣ. ಹೋಗ್ಬಿಟ್ಟು ಅದು ನಾನು ಸೈಕಲಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ. ಏನಂದರೆ, ನಮ್ಮ ಕಂಪ್ನಿಯಲ್ಲಿ ನಮ್ಮ ಕೊಲಿಗೊಬ್ಬರು ಸೈಕಲ್ ಕೊಟ್ಟಿದ್ದಾರೆ. ಸೈಕಲ್ ತಕ್ಕತ್ತಾಗಿದೆ ರೀ. ಒಂದು ನಿಮಿಷ ನಿಮಗೆ ಸೈಕಲ್ನ ರಿವ್ಯೂ ಮಾಡಿಬಿಡ್ತೀನಿ. ನೋಡಿ ಹೆಂಗಿದೆ ಸೈಕಲ್. ಇಲ್ಲಿದೆ ನೋಡಿ ಸೈಕಲ್. ಈ ಥರ ಚಿಕ್ಕ ಸೈಕಲ್ ಇದು. ನನ್ನ ಹೈಟಿಗೆ ತುಂಬ ಚಿಕ್ಕದಿದೆ. ಒಂದು ಬಾಸ್ಕೆಟ್ ಇದೆ. ಇನ್ನೊಂದು ವಿಶೇಷ ಏನಂದರೆ, ಡೈನಮೋ ಇದೆ ರೀ ಇದು. ರಾತ್ರಿ ಟೈಮಲ್ಲಿ ಇಲ್ಲಿ ಕಂಪಲ್ಸರಿ ಅಂತೆ ಲೈಟ್ ಹಾಕೊಂಡು ಓಡಿಸ್ಬೇಕಂತೆ. ಡೈನಮೋ ಇದೆ ಇದಕ್ಕೆ. ಆಮೇಲೆ ಕಂಪ್ಲೀಟ್ ಫೋಲ್ಡ್ ಮಾಡ್ಬೋದು. ಆಮೇಲೆ ನೋಡಿ ಲಾಕ್ ನೋಡಿ, ಯಾವ ಹಳೇ ಕಾಲದ ಲಾಕ್ ಥರ ಇದೆ ಇದು ಸೈಕಲ್. ತುಂಬ ಚೆನ್ನಾಗಿದೆ. ಬನ್ನಿ ಸ್ನೇಹಿತರೆ, ಒಂದು ಸೈಕಲ್ ರೌಂಡ್ ಹೋಗೋಣ. ಇಲ್ಲಿ ಜಿ ಪಿ ಎಸ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ಒಂದು 10 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. 12 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. 1 ಗಂಟೆ ಅಂತೆ. ಬನ್ನಿ, ನಮಗೆ ಸೈಕಲ್ ಪ್ರಿಯ. ನಾನು ಸೈಕ್ಲಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಶಂಜನಲ್ಲಿ 30 ಕಿಲೋಮೀಟ್ರ್ ಓಡಿಸ್ತಾಯಿದ್ದೆ ಸೈಕ್ಲಿಂಗು. ಇಲ್ಲಿ ಚಿಕ್ಕ ಸೈಕಲ್ ರೀ, ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ನನ್ನ ದೊಡ್ಡ ಸೈಕಲ್ ಅಂದರೆ ಫಾಸ್ಟಾಗಿ ಹೋಗ್ಬೋದು. ಆಮೇಲೆ ಇಲ್ಲಿ ನೋಡಿ ಈ ಥರ ಇದೆ. ಇಲ್ಲಿ ಯಾರು ಜನ ಕಾಣಲ್ಲ ರೀ, ಯಾರು ಜನ ಇಲ್ಲ, ಏನಿಲ್ಲ ಈ ಸಿಟಿಯಲ್ಲಿ. ಆಮೇಲೆ ಪಕ್ಕದಲ್ಲಿ ಮೋಸ್ಟ್ಲಿ ಸೆಕೆಂಡ್ ಹ್ಯಾಂಡ್ ಶಾಪ್ ಎಲ್ಲಿದೆಯಲ್ಲ ಆ ಸಿಟಿ ಬಂದು, ಅದ್ರ ಹೆಸರು ಬಂದುಬಿಟ್ಟು ಕಾಮಿಸು ಅಂತೆ. ಎಲ್ಲೋ ದೂರ ಟ್ರೈನ್ ಹೋಗ್ತಾಯಿದೆ ನೋಡಿ. ದಡ ಸೌಂಡ್ ಬರ್ತಾಯಿದೆ. ಬರೀ 2 ಬೋಗಿ ಇಲ್ಲಿ ಟ್ರೈನ್ಗಳು. ಅದೇ ಹೇಳ್ತಾ ಇದ್ದಲ್ಲ, ಕಾಮಿಸು ಅಂತ ಒಂದು ಸಿಟಿ ಇದೆ. ಮೊನ್ನೆ ಹೋಗಿದ್ದೆ ನಾನಲ್ಲಿ. ನಮ್ಮ ಕಂಪ್ನಿಯವ್ರದ್ದು ಒಂದು ಪಾರ್ಟಿ ಇತ್ತು ಆ ಸಿಟಿಯಲ್ಲಿ. ಅದು ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ವೈಬ್ ಎಲ್ಲ ಸ್ವಲ್ಪ ಯಂಗ್ಸ್ಟರ್ಸ್ ಜಾಸ್ತಿ. ಸ್ವಲ್ಪ ನಮ್ಮದು ವಿಜಯನಗರ ಏರಿಯಾ ಥರ ಕಾಣ್ತಾಯಿದೆ ಅದು ಆ ಸಿಟಿ. ಅಂದರೆ ಅಷ್ಟು ಪಾಪ್ಯುಲೇಷನ್ ಇಲ್ಲ, ಕಡಿಮೆ ಪಾಪ್ಯುಲೇಷನ್, ಬಟ್ ಅದೇ ಥರ ಕಲರ್ಫುಲ್ ಆಗಿದೆ. ಬೆಂಗಳೂರು ವಿಜಯನಗರ ನಾನು ಹೇಳ್ತಾ ಇರೋದು. ಆ ಥರ ಇದೆ ಅದು. ಅಲ್ಲಿ ಹೋಗೋಣ ಬನ್ನಿ. ಚೆನ್ನಾಗಿದೆ. ತೆಂಗು ಸ್ಯಾಟರ್ಡೆ ಫ್ರೀ ಇದೆ ನಾನು. ಬನ್ನಿ ಹೋಗೋಣ. ನೋಡಿ, ಇದನ್ನು ಹಿತಾಚಿ ನದಿ ಅಂತ ಹೇಳುತ್ತೆ. ಗೂಗಲ್ ಮ್ಯಾಪಲ್ಲಿ ತೋರಿಸಿರೋದು ಹಿತಾಚಿ ನದಿ ಅಂತ ಇದು. ಬಟ್ ಇಲ್ಲಿ ನೋಡಿದ್ರೆ ಬೇರೆನೇ ಹೆಸರು ಹಾಕಿದಾರಪ್ಪ. ನನಗೆ ಅದೇ ಅರ್ಥ ಆಗ್ತಾಯಿಲ್ಲ. ಈ ನದಿ ಆ ದಂಡಿಗೆ ಬೇರೆ ಪ್ರಿಫೆಕ್ಚರು, ಅದನ್ನು ಚೀಬಾ ಅಂತೆ ಪ್ರಿಫೆಕ್ಚರು. ನದಿ ಈ ಕಡೆ ಇಬರಾಕಿ, ಅಂದರೆ ನದಿಯಿಂದ ಆ ಕಡೆ ಆಂಧ್ರ ಪ್ರದೇಶ, ನದಿ ಈ ದಂಡಿಲಿ ಕರ್ನಾಟಕ ಅಂದಂಗೆ ಅದು. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಜಪಾನ್ದು ಅಗ್ರಿಕಲ್ಚರ್ ಹೆಂಗಿದೆ. ಗಾಳಿ ಒಂದು ಬುರ್ರ ಗಾಳಿ ಬರ್ತಾಯಿದ್ದೇನೋ, ಅದೊಂದು ಕ್ಷಮಿಸಿ, ನಂಗೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಗಾಳಿ ಇದೆ ಇಲ್ಲಿ. ನೋಡಿ, ಇದೆಲ್ಲ ಜಪಾನ್ದು ಅಗ್ರಿಕಲ್ಚರ್. ಏನು ಬೆಳೀತಿದಾರೋ ಏನೂ ಗೊತ್ತಿಲ್ಲ. ಒಳ್ಳೆ ನೀರಾವರಿ ಜಮೀನಿದೆ. ಮೋಸ್ಟ್ಲಿ ಭತ್ತ ಹಾಕಿದಾರೋ ಏನೂ ಗೊತ್ತಿಲ್ಲ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ಜಪಾನಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇಲ್ಲಿ ನೋಡಿ, ಈ ಥರ ಕುತ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಇನ್ನೊಂದು ಜಪಾನ್ ಏನಂದರೆ, ನೀವು ಬಂದರೆ ಜಪಾನಲ್ಲಿ ಗೆಣಸು ತಿನ್ಬೇಕು ಸ್ನೇಹಿತರೆ. ಏನು ಸಖತ್ತಾಗಿರುತ್ತೆ ಗೊತ್ತಾ ಗೆಣಸು. ಮೊನ್ನೆ ನಾನು ಸೂಪರ್ ಮಾರ್ಕೆಟಲ್ಲಿ ತೊಗೊಂಡೆ. ಅದು ಗೆಣಸು ಒಂಥರ ಪರ್ಪಲ್ ಕಲರ್, ನೇರಳೆ ಹಣ್ಣಿನ ಕಲರ್ ಇತ್ತದು. ಏನು ಟೇಸ್ಟ್ ರೀ ಅದು. ಬಾಯ್ಲ್ ಮಾಡಿ ತಿಂದರೆ ಒಂಥರ ಐಸ್ ಕ್ರೀಮ್ ತಿಂದಂಗೆ ಆಗುತ್ತೆ. ಅಷ್ಟು ಸಾಫ್ಟಾಗಿತ್ತು. ಐಸ್ ಕ್ರೀಮ್ ತಣ್ಣಗಿರುತ್ತೆ, ಇದು ಸ್ವಲ್ಪ ಬಿಸಿ ಇತ್ತು. ತುಂಬ ಟೇಸ್ಟ್ ಮಾತ್ರ. ಅದು ಮಾತ್ರ ಟ್ರೈ ಮಾಡಲೇಬೇಕು ನೀವು ಜಪಾನ್ ಬಂದರೆ. ನೋಡಿ, ಎಲ್ಲರೂ ರೋವಿಂಗ್ ಮಾಡ್ತಾಯಿದ್ದಾರೆ ಬೋಟಲ್ಲಿ. ಎಷ್ಟು ಚೆನ್ನಾಗಿ ರೋವಿಂಗ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಪಕ್ಕದಲ್ಲಿ ಎಲ್ಲ ಬೋಟಿನ ಅಂಗಡಿ ಇದೆ. ಎಲ್ಲ ಬೋಟಲ್ಲಿ ಎತ್ಕೊಂಡು ಮಾಡ್ತಾರೆ. ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಯಾರೂ ಇಲ್ಲ. ಇಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ಇನ್ನೊಂದು ಕಾರ್ ಹೆಂಗೆ ತಂದಿಟ್ಟರಲ್ಲಿ ಅಂತ ಅದೇ ಗೊತ್ತಾಗ್ತಾಯಿಲ್ಲ. ದೂರ ಕಾಣ್ತಾ ಇದೆನಾ. ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ವೈಡ್ ಆಂಗಲ್ ಜಾಸ್ತಿ, ಹಾಗಾಗ್ಬಿಟ್ಟು ಹತ್ತಿರ ಇರೋ ಐಟಮ್ ಸ್ವಲ್ಪ ದೂರ ಥರ ಕಾಣುತ್ತೆ. ಕಾರ್ ಹೆಂಗೆ ತಂದರು ನೋಡಿ. ಇಲ್ಲೆಲ್ಲ ಈ ಥರ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬರೀತಾರೆ ಜಮೀನಲ್ಲಿ. ಇಲ್ಲಿ ಎಂತಂದ್ರಪ್ಪ ಕಾರ್ನ, ಅದೇ ಅರ್ಥ ಆಗ್ತಾಯಿಲ್ಲ. ಹೀಗೆ ಗೊತ್ತೇ ಆಗ್ತದೆ ನನಗೆ. ಇದು ಕಾರ್ ತಂದಿದ್ದಾರೆ ಇಲ್ಲಿ. ಈ ಥರ ಕಾರ್ ಇದೆ ಇಲ್ಲಿ. ಎಲ್ಲಿಂತಂದ್ರೆ ಗೊತ್ತಾಗ್ತದೆ. ನೋಡೋಣ ಬನ್ನಿ, ಮುಂದೆ ಏನಿದ್ರೆ ನೋಡೋಣ. ಅದು ಬೋಟಿನ ಇಟ್ಕೊಂಡು ಬಂದಿದೆ ಗಾಡಿ. ಇಲ್ಲಿ ನೋಡಿ, ಏನೋ ಒಂದು ಯಾವುದೋ ಒಂದು ಇದು ಗಿಬ್ಣ ಮಾಡ್ತಾರಲ್ಲ, ಗ್ರಿಲ್ ಮಾಡೋ ಅಂಗಡಿ ಇದು. ಹಂಗಿದೆ. ಪಕ್ಕದಲ್ಲಿ ಮತ್ತೇನೋ ಜಮೀನು ಬಂತು. ಫುಲ್ಲು ನೀರಾವರಿ ಜಮೀನು. ಮೋಸ್ಟ್ಲಿ ಭತ್ತ ಹಾಕಿದ್ದಾರೆ ನಾವು ಇಲ್ಲಿ ಜಮೀನಲ್ಲಿ. ಏನಂದರೆ ಸ್ನೇಹಿತರೆ, ಇಲ್ಲಿ ಒಂದು ಜನ ಕಾಣಲ್ಲ. ಏನೋ ಮಾತಾಡಬೇಕಪ್ಪ, ಏನಪ್ಪ ನಾವು ಗುಂಪು ಗದ್ದಲಲ್ಲಿದ್ದವರು. ಇಂಡಿಯಾದಲ್ಲೂ ಅಷ್ಟೇ ನಮಗೆ ಗುಂಪು ಗದ್ದಲ ಬೇಕು. ಚೈನಾದಲ್ಲೂ ಅಷ್ಟೇ ಗುಂಪು ಗದ್ದಲ ಜಾಸ್ತಿ ಬೇಕು ನನಗೆ.
ಇಲ್ಲಿ ನೋಡಿದ್ರೆ ಅವ್ರ ಪಾಡಿಗೆ ಮೀನ ಹಿಡಿತಾ ಇರ್ತಾರೆ, ಒಬ್ಬರೇ ಇಬ್ಬರು ಕೂತ್ಕೊಂಡು, ಒಬ್ಬರೇ ಅವ್ರ ಪಾಡಿಗೆ ಅವ್ರು ಓಡ್ತಾರೆ, ಜಾಗಿಂಗ್ ಮಾಡ್ತಿರ್ತಾರೆ. ಇವತ್ತು ಶನಿವಾರ ಅಲ್ಲ, ಎಲ್ಲೋ ದೂರದಿಂದ ಬಂದು ಕಾರಲ್ಲಿ ನಿಲ್ಲಿಸಿ ಒಬ್ಬರೇ ಅವ್ರ ಪಾಡಿಗೆ ಅವ್ರು ಹೋಗಿ ಮೀನು ಹಿಡಿಯಕ್ಕೆ ಹೋಗ್ತಾರೆ ಇವರು, ನಮ್ಮ ಅಣ್ಣವರು. ದೂರ ನೋಡಿ ಮನೆ ಎಷ್ಟು ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ ಮನೆ. ಹಲೋ, ಗುಡ್ ಮಾರ್ನಿಂಗ್. ಕೆಲವರು ಸ್ಮೈಲ್ ಮಾಡ್ತಾರೆ, ಕೆಲವರು ಮಾತಾಡಿಸ್ತಾರೆ. ಮೊನ್ನೆ ಸ್ನೇಹಿತರೆ ಏನಂತಂದರೆ, ಒಂದು ವಿಷಯ ಹೇಳ್ತೀನಿ ನಿಮಗೆ. ನಾನು ನಮ್ಮದು ಸರ್ವಿಸ್ ಅಪಾರ್ಟ್ಮೆಂಟ್ ಹತ್ರ, ಹೋಟೆಲ್ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಅಲ್ಲಿ ನಿಂತ್ಕೊಂಡಿದ್ದೆ, ಮಳೆ ಬರ್ತಾಯಿತ್ತು. ಯಾರೋ ಒಬ್ಬರು ಬಂದರು, ಅಣ್ಣವರು, ಸ್ವಲ್ಪ ಮಿಡೇಜಲ್ಲಿದ್ದರು. ಒಂದು ಜಪನೀಸಲ್ಲಿ ಟಕ ಮಾತಾಡ್ಬಿಟ್ರು ನನ್ನ ಜೊತೆ. ನಾನು ಹೇಳಿದೆ ಜಪನೀಸ್ ನೋ ಅಂತ ಹೇಳಿದೆ ನಾನು. ಅವರು ಇಂಗ್ಲೀಷ್ ಅಂತ ಹೇಳಿದರು. ಇಂಗ್ಲೀಷ್ ಇಲ್ಲಿ ಇಂಡಿಯನ್ಸ್ಗೆ ಇಂದು ಅಂತಾರೆ, ಇಂದೋ ಅಂತೇನೋ ಹೇಳ್ತಾರೆ. ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ, ಒಂದು ನಿಮಿಷ ಸೈಕಲ್ ನಿಲ್ಲಿಸ್ತೀನಿ. ಏನು ಗೊತ್ತಾ, ತಲೆ ಹಿಂಗೆ ತೋರಿಸ್ಬಿಟ್ಟು ತಲೆಗೆ ತೋರಿಸ್ಬಿಟ್ಟು ಹಿಂಗೆ ಅಂತ ಹೇಳಿದ್ರು. ಅಂದರೆ ನಿಮ್ಗೆ ತುಂಬ ಬುದ್ಧಿವಂತರು, ನಿಮ್ಮದು ದಿಮಾಕ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳಿದ್ರು. ಅಂದರೆ ದಿಮಾಕ್ ಅಂದರೆ ಆ ದಿಮಾಕಲ್ಲ, ಇದು ಬ್ರೈನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದು ನೋಡಿ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ, ಖುಷಿ ಫುಲ್ ವಾ ಅಂತ ಅನ್ನಿಸ್ತು. ನೋಡಿ, ಈ ವಿಷಯದಲ್ಲಿ ನಮ್ಮ ಇಂಡಿಯನ್ ಇಂಜಿನಿಯರ್ಸು ಒಳ್ಳೆ ಹೆಸರು ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ ಫುಲ್ ವರ್ಲ್ಡಲ್ಲಿ. ಇನ್ನೊಂದರಲ್ಲಿ ಫಾರಿನರ್ಸು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದೆ. ಯಾರೋ ಒಬ್ಬರು ಜಪನೀಸ್ ಪಾಪ ಹುಡುಗಿ ಜೈಪುರ್ಗೆಲ್ಲ ಹೋದರೆ ಅವಳ ಹತ್ರ ಅಸಹ್ಯಾಗಿ ಬಿಹೇವ್ ಮಾಡಿದಾರಂತೆ. ಅವಳನ್ನ ಕೈಲಿ ಇಟ್ಕೊಂಡು ಕರ್ಕೊಂಡು 4 ಜನ ಹುಡುಗರು ಬಂದು ಅವಳನ್ನ ಕಟ್ಕೊಂಡು ಅವಳು ಅಪ್ಕೊಂಡು ಅವ್ಳಿಗೆ ಒಂಥರ ಅಸಹ್ಯವಾಗಿ ಅಭ್ಯರ್ಥ ಮಾಡಿದಾರಂತೆ ಅವಳ ಜೊತೆಗೆ. ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರನ್ನ ಸರಿಯಾಗಿ ಹಿಡ್ಕೊಂಡು ಸ್ವಲ್ಪ ಜಾಡಿಸಿದ್ದಾರೆ ಆ ಹುಡುಗರನ್ನೆಲ್ಲ. ಈ ಥರ ಜನ ಏನಿದಾರಲ್ಲ, ಹೆಸರು ಹಾಳು ಮಾಡ್ತಾರೆ ನಮ್ಮ ದೇಶದ್ದು. ನನಗೆ ಒಂಥರ ಇದು ಆಗೋದು, ಬೇಜಾರಾಗೋದು. ನೋಡಿ, ಇವರು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ, ಇವರು ಜಪನೀಸರು. ರೋವಿಂಗ್ GPS ಅಮ್ಮ, ಈ ನದಿ ದಂಡೆ ಹೆಂಗೆ ಇಟ್ಕೊಂಡು ಹೋಗುವ ಅಂತ ಹೇಳ್ತಾ ಇದೆ ಜಪನೀಸ್ GPS ಅಮ್ಮ. ಬನ್ನಿ, ಮತ್ತೆ ಏನಾದ ವಿಷಯ ಸಿಕ್ಕರೆ ಹೇಳ್ತಾ ಇರ್ತೀನಿ, ಹೋಗೋಣ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಹುಡುಗರು ದೂರ ಫಾಸ್ಟಾಗಿ ಬೋರ್ಡ್ ಹೋಗ್ತಾ ಇದೆ, ದೂರ ಕಾಣ್ತಾ ಇದೆ. ಹೆಂಗಿದೆ ನೋಡಿ ಇದು ಸಿಟಿ ಎಲ್ಲ ಖಾಲಿ. ಎಲ್ಲೋ ಅದು ಒಂದು ಮನೆ ಕಾಣುತ್ತೆ. ಬಟ್ ಇಲ್ಲಿ ಮನೆಗಳು ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನಿರೋದು ಸಿಟಿ, ಇಟಾಕೋ ಸಿಟಿ ಇದೆಯಲ್ಲ, ಅದು ಮೋಸ್ಟ್ಲಿ ಈ ರಿಟೈರ್ಮೆಂಟ್ಸ್ ಪ್ಯಾರಡೈಸ್. ಯಾಕಂದ್ರೆ ಹಂಗೆ ಇದೆ, ಅದು ಶಾಂತವಾಗಿದೆ. ತುಂಬ ಶಾಂತಿ ಪ್ರಿಯರು ಅಂದರೆ ಇವರು, ಬೇರೆಯವರಲ್ಲ. ಇವರು ತುಂಬ ಪೀಸ್ ಲವರ್ಸ್, ಇವರು ಪೀಸ್ಫುಲ್ ಲೈಫು, ಪೀಸ್ ಲವರ್ಸ್ ಅಂದರೆ ಇವರೇ, ಬೇರೆಯವರಲ್ಲ. ಯಾಕಂದರೆ ಫುಲ್ ಇವರು ಒಂದು ಹಾರ್ನ್ ಹೊಡಿದ್ದು ನಾನು ನೋಡಿಲ್ಲ, ಗಲಾಟೆ ಮಾಡಿದ್ದು ನೋಡಿಲ್ಲ, ಸೈಲೆಂಟಾಗಿದೆ ರೀ ಈ ಸಿಟಿ. ನಾನು ಜೋರಾಗಿ ಉದುರಿದ್ರೆ 1 ಕಿಲೋಮೀಟ್ರ್ ದೂರ ಅಷ್ಟು ಕೇಳಿಸ್ಬೋದು, ಈಗ ಅಷ್ಟು ಸೈಲೆಂಟಾಗಿದೆ ಇಲ್ಲಿ. ನೋಡಿ ಮನೆಗಳು ನೋಡಿ ಹೆಂಗಿದೆ, ಇದೆಲ್ಲ ಜಪನೀಸ್ ಮನೆ, ಅಲ್ಲೊಂದಿರೋ ಮನೆ. ಬಟ್ ಇನ್ನೊಂದು ಸ್ನೇಹಿತರೆ, ನಂಗೆ ಅರ್ಥ ಆಗ್ತಾಯಿಲ್ಲ, ಈ ಮನೆಯಲ್ಲಿ ಇನ್ನೂ ಅಂಟೆನಗಳಿದೆ. ನಿಮಗೆ ಕಾಣುತ್ತಿಲ್ಲ ಗೊತ್ತಿಲ್ಲ, ಅಲ್ಲಿ ಒಂದು ಅಂಟೆನ ಕಾಣ್ತಾಯಿದೆ ನೋಡಿ, ಮನೆಯಲ್ಲಿ ಚಿಕ್ಕದೊಂದು ಅಂಟೆನ ಇದೆ. ಇನ್ನೊಂದು ಅಂಟೆನ ಸಮಾನದಲ್ಲಿದ್ದಾರೆ. ಏನಪ್ಪ ಇದು ಕಂಟ್ರಿ ನೋಡ್ರಿ ಎಷ್ಟು ಅಡ್ವಾನ್ಸ್ ಆಗಿದೆ. ಇವರು ಅಂಟೆನಲ್ಲೇ ಜಮಾನದಲ್ಲಿದ್ದಾರೆ. ಆಮೇಲೆ ಅದು ಹಳೇ ಕಾಲದ ಮೀಟ್ರ್ ಇರುತ್ತಲ್ಲ, ಕರೆಂಟ್ ಮೀಟ್ರು, ಎಲೆಕ್ಟ್ರಿಸಿಟಿ ಬಿಲ್ ತುಂಬಕ್ಕೆ ಬರುತ್ತಲ್ಲ, ಆ ಥರ ಮೀಟ್ರ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಲೂ ಅದನ್ನು ತೋರಿಸ್ತೇನೆ ನಾನು. ನೋಡಿ ನಿಮ್ಗೆ ಕಾಣ್ತದೇನಾ ಅಂಟೆನಗಳು? ನೋಡಿ, ಇದು 2 ಅಂಟೆನ ಇದೆ ಇವು ಚಿಕ್ಕದೊಂದು ಮನೆ ಮೇಲೆ. ಗಾಳಿಗೆ ಬುರ್ರ ಸೌಂಡ್ ಬರ್ತದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಸ್ನೇಹಿತರೆ, ಮನೆಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಗಾರ್ಡನ್ ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ನೀಟಾಗಿ ಮಾಡಿರ್ತಾರೆ. ಆಮೇಲೆ ಮನೆ ಕಸ ಎಲ್ಲ ಬಂದು ರೋಡ್ ಮೇಲೆ ಬಿಸಾಕಾಗಲ್ಲ. ನಮ್ಮ ಇಂಡಿಯಾದಲ್ಲಿ ಅದೇ ಪ್ರಾಬ್ಲಮ್. ಅಂಗಳ ಕಸ ಗುಡಿಸ್ಕೊಬಿಟ್ಟು ಪಕ್ಕದ ಮನೆ ಕಾಂಪೌಂಡ್ ಹತ್ರ ಹಾಕಿಬಿಟ್ರೆ ಅವ್ರ ಕಸ ಒಂದು ನಮ್ಮ ಕಾಂಪೌಂಡ್ ಹಾಕಿದ್ರೆ ನಿಮ್ಮ ಕಸ ನಮ್ಮ ಕಾಂಪೌಂಡ್ ಹಾಕಿದ್ದಾರೆ ಅಂತೇಳಿ ಆ ಕ್ಷುಲ್ಲಕಗೋಸ್ಕರ ದೊಡ್ಡದು ಕದನ ಆಗಿಬಿಡುತ್ತೆ. ಒಬ್ರೊಬ್ರು ಕಂಡ್ರೆ ಆಗಲ್ಲ. ಪ್ರತಿಯೊಬ್ಬ ನೇಬರ್ಸ್ ನೋಡಿ ಇಂಡಿಯಾದಲ್ಲಿ ಹೆಂಗೆ ಇದೆ. ಅವ್ರ ಕಂಡ್ರೆ ಇವ್ರ ಆಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ. ಇವ್ರ ಮನೆ ಪ್ರೈವಸಿ ಸೀಕ್ರೆಸಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಮನೆ ಸೀಕ್ರೆಸಿ ಮತ್ತು ಪ್ರೈವಸಿ ಎಲ್ಲ ಇವ್ರಿಗೆ ಗೊತ್ತಿರುತ್ತೆ. ಅವ್ರ ಮಗಳು ಅವ್ರ ಜೊತೆ ಯಾರ್ದು ಅವ್ರ ಜೊತೆ ಓಡೋದ ಅಂತೆ, ಅವ್ನ ಮಗ ಸೆಕೆಂಡ್ PU ಫೇಲ್ ಆಗಿದ್ದಾನಂತೆ, ಅವ್ನಿಗಿನ್ನೂ ಜಾಬ್ ಸಿಕ್ಕಿಲ್ಲ ಅಂತೆ. ಇದೆ ನಮ್ಮಲ್ಲಿ ಆ ಗಲಾಟೆಯಲ್ಲಿ ಆ ಪಾಲಿಟಿಷಿಯನ್ಸ್ ಬೇರೆ, ನಿಮ್ಗೆ ಜಾಬ್ ಕೊಡ್ತೀನಿ, ನನಗೆ ಓಟ್ ಹಾಕೋ, ನೀವು ಅದು ಮಾಡ್ತೀನಿ, ಓಟ್ ಹಾಕೋ ಅಂತ ಹೇಳಿ ಏನೂ ಮಾಡ್ತಾಯಿಲ್ಲ. ಖರಾಬಾಗಿ ನಮ್ಮ
ಒಳ್ಳೆ ಕರ್ನಾಟಕ ನಮ್ಮ ರಾಜ್ಯ, ನಮ್ಮ ದೇಶ ಎಷ್ಟು ಸುಂದರವಾಗಿದೆ, ಅದನ್ನು ಹಾಳು ಮಾಡ್ತಾ ಇರೋದೇ ನಮ್ಮ ದರಿದ್ರ ರಾಜಕಾರಣಿಗಳು. ಮೇನ್ ಏನಪ್ಪ ಅಂದರೆ ಈ ಬಿರಿಯಾನಿ ಕ್ವಾರ್ಟ್ರ್ ಕೊಟ್ಟರೆ ಒಂದು ಓಟ್ ಹಾಕ್ತಾರಲ್ಲ, ಅವ್ರಿಗೆ ಸರಿಯಾಗಿ ಒದ್ದು ಓಡಿಸ್ಬೇಕು ಅವ್ರನ್ನ. ಅವರೇ ಎಜುಕೇಟೆಡ್ ಜನ ಏನು ಮಾಡ್ತಾರೆ ನೋಡಿ ಓಟ್ ಹಾಕ್ತಾರೆ. ಈ ಬಿರಿಯಾನಿ ಕ್ವಾರ್ಟ್ರಿಗೋಸ್ಕರ ಓಟ್ ಹಾಕ್ತಾರಲ್ಲ ಅವರೇ ನೋಡಿ ಎಲ್ಲ ಹಾಳು ಮಾಡ್ತಾ ಇರೋದು. ಅವ್ರಂತ ಹಾಳಾಗಿ ಹೋಗಿದ್ದಾರೆ, ಪ್ಲಸ್ ನಮ್ಮ ದೇಶನೂ ಹಾಳು ಮಾಡ್ತಾರೆ. ಅವ್ರನ್ನ ಮೊದಲು ಒದ್ದು ಓಡಿಸ್ಬೇಕು ಅಂದಾಗೆ ನಮ್ಮ ದರಿದ್ರ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ. ಬಿರಿಯಾನಿ ಕ್ವಾರ್ಟ್ರ್ ವೋಟರ್ಸ್ ಇಲ್ಲ ಅಂತ. ನೋಡಿ ಸ್ನೇಹಿತರೆ, ಇನ್ನೂ ದಿನೊಂದು ಹೋಗಬೇಕು. GPS ಅಮ್ಮ ಹೇಳ್ತಾ ಇದೆ, ನಿಮ್ಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಮಧ್ಯದಲ್ಲಿ ಏನೋ ಮಾಡಿದಾರಪ್ಪ. ಇದು ಪಂಪ್ ಹೌಸ್ ಅಂತ ಹೇಳ್ತಾರಲ್ಲ, ಅದು ಏನು ಗೊತ್ತಾಗ್ತಾ ಇದೆ. ಇದು ಏನೋ ಮಾಡಿದ್ದಾರೆ ನೋಡಿ, ಒಂದೇ ಒಂದು ಮನೆ. ಅದು ಯಾವುದೋ ಹೈವೇ ಅದು. ಇದು ಬ್ರಿಡ್ಜ್ ಕ್ರಾಸ್ ಮಾಡಿ ಹಿಂಗೆ ಹೋಗ್ಬೇಕಂತ ಇರ್ತದೆ ಮ್ಯಾಪಲ್ಲಿ. ನೋಡಿ, ಇದು ಸೈಕಲ್ಗೋಸ್ಕರ ಈ ಥರ ಮಾಡಿದ್ದಾರೆ. ಈ ಬ್ರಿಡ್ಜ್ ಕೆಳಗಡೆ ಒಂದು ಚಿಕ್ಕದು ಸೈಕಲ್ಗೋಸ್ಕರ. ನೋಡೋಣ ಬನ್ನಿ ಸ್ನೇಹಿತರೆ ಹೆಂಗಿದೆ. ಇನ್ನೂ ಸ್ಟ್ರೇಟ್ ಹೋಗಂತ ಹೇಳ್ತಾ ಇದ್ದೇನೆ. ಅದು ಏನು ಅರ್ಥ ಆಗ್ತಾಯಿಲ್ಲ. ಇದು 27 ನಿಮಿಷ ಅಂತ ಹೇಳ್ತಿದೆ, 2 ಸ್ಟ್ರೇಟು. ನೋಡಿ, ನಮ್ಮದು ಟಾಟಾ ವಾಚಲ್ಲಿ 9:15 ಆಗಿದೆ. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ನಾನು. ಒಂದು ನಿಮಿಷ ಮುಂದೆ ಹೋಗ್ಬಿಟ್ಟು ನೋಡೋಣ, ಮತ್ತು ವಾಪಸ್ ಬಂದು ಈ ಬ್ರಿಡ್ಜ್ ಒಂದು ಕ್ರಾಸ್ ಮಾಡಿ ನೋಡೋಣ ಏನಾಗುತ್ತೆ. ಬನ್ನಿ ಸ್ನೇಹಿತರೆ, ಹೋಗೋಣ ಬನ್ನಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸಕ್ಕತ್ತಾಗಿದೆ ಸಾಂಗ್ ಇದು. ಇಲ್ಲಿ ಏನೋ ನೀರಾವರಿ ಜಮೀನು ಬಂತು. ಇಲ್ಲಿ ಫುಲ್ಲು ನೀರಾವರಿ ಜಮೀನು. ಏನು ಬೆಳೀತಿದ್ದಾರೋ ಏನೋ ನೀವೇ ಕಾಮೆಂಟಲ್ಲಿ ಹೇಳಬೇಕು. ಎಷ್ಟು ಚೆನ್ನಾಗಿದೆ. ಮತ್ತು ದೂರ ಅಲ್ಲೊಂದಿರೋ ಪಕ್ಷಿಗಳೆಲ್ಲ ಇದೆ. ಈ ಪಕ್ಕದಲ್ಲಿ ನೋಡಿ ನದಿ ಬಂದುಬಿಟ್ಟು ಯಾವುದೋ ಒಂದು ಫೇಮಸ್ ಇದೊಂದು ಬಿಗ್ಗೆಸ್ಟ್ ಲೇಕ್ ಅಂತ ಇಲ್ಲಿ. ಈ ಲೇಕ್ ಹೆಸರು ಆಮೇಲೆ ನಾನು ಗೂಗಲ್ ಸರ್ಚ್ ಮಾಡಿ ಹಾಕಿರ್ತೀನಿ. ಅದು ಸರ್, ಯಾಕಂದರೆ ಅದು ಅನ್ನಕ್ಕೂ ಬರೋಲ್ಲ, ಒಂದ್ಸಲ ನೋಡ್ಕೊಂಬಿಟ್ರೆ ಬೇಗ ಜ್ಞಾಪಕನೂ ಉಳಿಯೋಲ್ಲ. ಆ ಥರ ಹೆಸರುಗಳು ಇರುತ್ತೆ ಇಲ್ಲಿ. ಮತ್ತು ಹಿತಾಚಿ, ಕೋನಿಚಿವ, ಕಾನಿಚಿವ, ಬಿಸಿ ಬಿಸಿ ಏನೋ ಕಚ್ಚಿ ಬಿಸಿ ಇರುತ್ತೆ ಆ ಥರ. ನಮ್ಮಲ್ಲಿ ಹಂಗೆ ಇರ್ತಲ್ಲ, ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಆ ಥರ. ಇವ್ರು ಫಾರಿನರ್ಸ್ಗೆ ಸತ್ತು ಅನ್ನಕ್ಕೆ ಬರೋಲ್ಲ ಅದು, ಆ ಥರ ಅದು. ಸ್ವಲ್ಪ ಗಾಳಿ ಇದೆ ಹೊರಗಡೆ. ಟೆಂಪ್ರೇಚರ್ ಬಂದ್ಬಿಟ್ಟು 23 ಡಿಗ್ರಿ ಇದೆ. ಸಣ್ಣ ಗಾಳಿ ಇದೆ. ಒಳ್ಳೆ ಬಿಸಿಲು ಮಾತ್ರ ಚೆನ್ನಾಗಿದೆ. ನೋಡಿ, ಸೈಕ್ಲಿಂಗಲ್ಲಿ ಯಾರೋ ಬರ್ತಾ ಇದ್ದಾರೆ. ಹೋದರು. ನಿಮ್ಮ GPS ಅಮ್ಮ ಕರೆಕ್ಟಾಗಿ ಹೇಳ್ತಿದ್ದಾರೆ, ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಅಂತೆ. ಈಗ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಮಾಡ್ಬೇಕು ನಾವಿಲ್ಲಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಈ ರೋಡಲ್ಲಿ. ಚೆನ್ನಾಗಿದೆ. ಸೈಕ್ಲಿಂಗ್ ಮಾಡೋಕ್ಕೆ ಹೋದ್ರೆ ಅಮೇಜಿಂಗ್ ಇದೆ. ಎಷ್ಟು ಚೆನ್ನಾಗಿದೆ ರೋಡು, ಕ್ಲೀನಾಗಿದೆ. ಒಂದು ಹತ್ರ ಯಾರ್ದು ಗುಟ್ಕಾ ಪ್ಯಾಕೆಟ್ ಉಳಿದಿದ್ದು ಏನೂ ಇಲ್ಲ ಇಲ್ಲಿ. ನೋಡಿ, ಸಾಕಾಗಿದೆ. ಅವರು ಇನ್ನೊಂದು ಏನಂದರೆ, ಜಪನೀಸವರು ಅವ್ರದ್ದೇ ಪ್ರಾಡಕ್ಟ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರದ್ದೇ ಸುಜುಕಿ, ಮಿತ್ಸುಬಿಷಿ ಏನೇ ತೊಗೊಳ್ಳಿ ಎಲ್ಲ ಅವ್ರದ್ದೇ ಪ್ರಾಡಕ್ಟ್ಸು. ಎಸ್ಪೆಷಲಿ ಮಷೀನ್ಸು ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ ಸೋನಿ, ಪ್ಯಾನಾಸೋನಿಕ್ಕು, ತೊಶೀಬಾ ಎಲ್ಲ ಅವ್ರದ್ದೇ. ಹಾಗಾಗ್ಬಿಟ್ಟು ಮುಂದೆ ಬರೆದಿದ್ದಾರೆ. ಈಗ ಇದನ್ನು ಈ ಟ್ರೆಂಡು ಚೈನೀಸವ್ರು ಫಾಲೋ ಮಾಡ್ತಾಯಿದ್ದಾರೆ. ಎಲ್ಲ ಅವ್ರದ್ದೇ ಪ್ರಾಡಕ್ಟ್ನ ಹುವಾವೆ, DJI, ಶಾಮಿ, ಅದು BYD ಹಾಗಾಗ್ಬಿಟ್ಟು ಅವರು ಪಾಪ್ಯುಲರ್ ಆಗ್ತಾರೆ. ನಮ್ಮವರು ಗುಟ್ಕಾ ಪ್ರಮೋಟ್ ಮಾಡ್ತಾರೆ. ಗುಟ್ಕಾ ಹೀರೋಗಳಿದ್ದಾರಲ್ಲ, ಕೇಸರಿ ಅಂತೆ, ಅದು ಅಂತೆ. IPL ಮ್ಯಾಚಲ್ಲಿ ನೋಡ್ಬೇಕಾದ್ರೆ ಫುಲ್ ಅದು ವಿಮಲ್ ಅದೇ ಇರುತ್ತೆ. ಅದು ನೋಡಿ ಒಂಥರ ಥೂ ಅನ್ಸ್ಬಿಡುತ್ತೆ, ಏನು ನಾವು ಹಿಂಗಿದ್ದೀವಿ ಅಂತ. ಆ ವಿಷಯದಲ್ಲಿ, ಗುಟ್ಕಾ ವಿಷಯದಲ್ಲಿ ನಮ್ಮವ್ರು ದೇಶಭರ್ಮಿ ಜಾಸ್ತಿಗಳಿದ್ದಾರೆ. ಸ್ವಂತ ನಮ್ಮ ದೇಶದ್ದೇ ಗುಟ್ಕಾ ತಿಂತಾರೆ, ಬೇರೆ ದೇಶದ ಇಲ್ಲ ಬಿಡಿ. ಇದ್ರೂ ಕೂಡ ಅದು ಇಲ್ಲಿ ಅಲೋ ಮಾಡೋಲ್ಲ ಕಾಣುತ್ತೆ ನಮ್ಮ ದೇಶದಲ್ಲಿ. ನೋಡಿ ಸ್ನೇಹಿತರೆ, ಚಿಕ್ಕದು ಪಾಂಡು, ಬೋಟು ಏನಿದೆ ರೀ. ಒಂದು ಕಸ ಕಾಣ್ಬೇಕು ನನಗೆ, ಒಂದು ಕಸ ಕಾಣ್ತಾ ಇಲ್ಲ, ಒಂದು ಬ್ಯಾನರ್ ಕಾಣ್ತಾ ಇಲ್ಲ. ಅವ್ರಿಗೆ ಓಟ್ ಹಾಕು, ಇವ್ರಿಗೆ ಓಟ್ ಹಾಕು ಅಂತ. ಆಮೇಲೆ ಹೊಲಸು ಮೊಸಡಿಗಳ ಬರ್ತ್ಡೇ ಬ್ಯಾನರ್ಸ್ಗಳು ಕಾಣ್ತಾ ಇಲ್ಲ. ನೋಡಿ, ಕ್ಲೀನಾಗಿ ನೇಚರ್ ಪ್ರೇರ್ ರೀ. ಇದಕ್ಕೆಲ್ಲ ಜನ ಮೇಂಟೈನ್ ಮಾಡ್ತಾ ಇರೋದು, ಪೊಲಿಟಿಷಿಯನ್ಸ್ ಅಲ್ಲ. ಎಲ್ಲದಕ್ಕೂ ನಮ್ಮ ಪೊಲಿಟಿಕಲ್ ಲೀಡರ್ ಬಂದು ಮಾಡಬೇಕು, ಮೋದಿ ಬಂದು ಮಾಡಲಿ, ಅವ್ರು ಬಂದು ಮಾಡಲಿ ಅಂತ ಹೇಳ್ತಿರಲ್ಲ, ಅದೆಲ್ಲ ಇವ್ರು ಜನ ಕ್ಲೀನ್ ಮಾಡ್ತಾರೆ. ಸಿಸ್ಟಮೆಟಿಕಾಗಿ ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ. ನೋಡಿ, ಟ್ಯಾಕ್ಟ್ರಿಂಗ್ ದೂರ ಚೆನ್ನಾಗಿದೆ. ಇದು ಸಕ್ಕತ್ತಾಗಿದೆ. ಟ್ಯಾಕ್ಟ್ರಲ್ಲಿ ದೂರ ಕಾಣ್ತಾ ಇದ್ದೇನೆ, ಏನೋ ಮಾಡ್ತಾಯಿದ್ದಾರೆ, ವ್ಯವಸಾಯ ಮಾಡ್ತಾಯಿದ್ದಾರೆ ಟ್ಯಾಕ್ಟ್ರ್ ಇಟ್ಕೊಂಡು. ಇದು ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿದೆ. ಒಂದು ಫಾರ್ಮ್ ಹೌಸ್ ಥರ ಮನೆ ಮಾಡಿಕೊಂಡು ಈ ಥರ ಒಂದು ಒಳ್ಳೆ ಟ್ಯಾಕ್ಟ್ರ್ ಇಟ್ಕೊಂಡು ಈ ನದಿ ಪಕ್ಕದಲ್ಲಿ ನೀರಾವರಿ ಜಮೀನು ಇಟ್ಕೊಂಡು ಲೈಫ್ ಎಂಜಾಯ್ ಮಾಡ್ತಾಯಿದ್ದಾರೆ. ಬಟ್ ನಂಗೆ ಸಿಟಿ ಲೈಫ್ ಇಷ್ಟ ಆಗುತ್ತೆ ಗುರು. ಶೆಂಜನ್ ಸಿಟಿ ತುಂಬ ಮಿಸ್ ಮಾಡ್ತಾಯಿದ್ದೀನಿ ನಾನು.
ಶಂಜನ್ನು, ಬ್ಯಾಂಗ್ಳೂರು, ಛೇ ಇವೆರಡು ನನ್ನ ಫೇವ್ರೇಟ್ ಸಿಟಿಗಳು. ಅದು ಮಿಸ್ ಆಗ್ತಾಯಿದೆ. ಇಲ್ಲಿ ನೋಡ್ರಿ ಒಂದು ಇದು ಸಿಟಿ ಚೆನ್ನಾಗಿದೆ ಈ ಸಿಟಿಯಲ್ಲಿ, ಬಟ್ ಒಂದು ಹುಳನೂ ಇಲ್ಲ ರೀ ನನಗೆ ಬಂದು ಮಾತಾಡ್ಸೋಕ್ಕೆ. ಒಬ್ಬನೇ ಅಲಮಾರಿ ಥರ ತಿರುಗ್ತಾ ಇದ್ದೀನಿ ನಾನಿಲ್ಲಿ. ಮುಂದೆ ಒಂದು ಯಾವುದೋ ಒಂದು ಕಾರ್ ಬರ್ತಾಯಿದೆ, ಸಿಂಗಲ್ ರೋಡ್ ಬರಿದೆ, ಸೈಡ್ ಕೊಡೋದಕ್ಕೆ ನೋಡಿ. ಈ ಥರ ಚಿಕ್ಕ ಚಿಕ್ಕ ಕಾರ್ಗಳು ಜಾಸ್ತಿ ಇಲ್ಲಿ. ಹೋಯ್ತು ಎಲ್ಲ ನೀರಾವರಿ ಜಮೀನು. ಈ ಥರ ನೀರಲ್ಲಿ ಏನು ಬೆಳಿಬೋದು ರೀ? ನನಗಂತೂ ಐಡಿಯಾ ಇಲ್ಲ, ಅಗ್ರಿಕಲ್ಚರ್ ಬಗ್ಗೆ ಏನೂ ಐಡಿಯಾ ಇಲ್ಲ. ನೀವು ಹೇಳಬೇಕು. ಇದರಲ್ಲಿ ಅಕ್ಕಿ ಬೆಳೀತಿದಾರಾ ಅಥವಾ ಕಬ್ಬು ಚಾನ್ಸೇ ಇಲ್ಲ. ಏನು ಬೆಳೀತಾರೆ ನೀವೇ ಹೇಳಿ. ಅಥವಾ ಏನಿದು ಫಿಶ್ರೀನಾ? ಇದು ಫಿಶ್ರಿ ಮಾಡೋಕ್ಕೆ ಮೀನುಗಾರಿಕೆ ಮಾಡ್ಬೇಕಂದ್ರೆ ನೀರು ಸ್ವಲ್ಪ ಆಳ ಇರಬೇಕು. ಅಷ್ಟು ಆಳ ಕಾಣ್ತಾರೆ ನನಗೆ ನೀರು. ಏನು ಕಮೆಂಟಲ್ಲಿ ಹೇಳಿ, ಯಾರೊಬ್ಬರು ರೈತಾಪಿ ಜನ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಏನಿರ್ಬೋದು ಇದು ಅಂತ. ನನ್ನ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಗ್ರಿಕಲ್ಚರ್ ಬಗ್ಗೆ. ನೋಡಿ ಎಲ್ಲ ಎಲೆಕ್ಟ್ರಿಕ್ ಹೆಂಗಿದೆ ಕಂಬ. ಅಂಡರ್ಗ್ರೌಂಡ್ ತುಂಬ ಕಡಿಮೆಯಲ್ಲಿ ಅಂಡರ್ಗ್ರೌಂಡ್ ಸಿಸ್ಟಮ್. ಏನಕ್ಕಂದರೆ ಭೂಕಂಪ ಜಾಸ್ತಿ ಆಗ್ತಾಯಿದೆ. ಭೂಕಂಪ ಆಗಿ ಕಟ್ಟಾಗಿಬಿಟ್ರೆ ಆಮೇಲೆ ಜಪಾನಲ್ಲಿ ನಾನಿರೋ ಜಾಗನೇ ಮೇನ್ ಎಪಿಸೆಂಟರ್ ಅನ್ಸುತ್ತಲ್ಲ, ಆ ಎಪಿಸೆಂಟ್ರಲ್ಲೇ ನಾನು ಸೈಕಲ್ ಓಡಿಸ್ತಾ ಇದ್ದೇನೆ ನಾನೀಗ. ಇಲ್ಲಿ ಭೂಕಂಪ ಆಗ್ತಾ ಇರುತ್ತೆ. ಮೊನ್ನೆ ಆಯಿತು, ಮಜಾ ಬಂತು ನಮ್ಮ ಕಂಪ್ನಿಯಲ್ಲಿ. ಚೆನ್ನಾಗಿತ್ತದು ಒಂಥರ ಇದು ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಜೋರಾಗಿ ಬಂದರೆ ಭಯ ಅಲ್ಲ, ಹೊಗೆ ಹಾಕಿಸ್ಕೊಳ್ತಾರ ಆಗ್ಬಿಡುತ್ತೆ. ಅದು ಬರಬಾರ್ದು ಅಂತ ನಾನು ಬಯಸ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ಯಾವುದೋ ಒಂದು ಊರು ಬಂತು ನೋಡಿ. ಎಲ್ಲ ಸೋಲಾರ್ ಪ್ಯಾನಲ್ ಹಾಕಿದ್ದಾರೆ. ನಮ್ಮ ಊರಲ್ಲಿ ಹಾಕಿದರೆ ಹೊಡೆದಾಕ್ಬಿಟ್ರಂತೆ ಎಲ್ಲೋ ಗುಜರಾತಲ್ಲಿ ಈ ಥರ ಸೋಲಾರ್ ಫೀಲ್ಡಲ್ಲಿ. ಬಟ್ ಹಾಳು ಮಾಡೋ ಜನ ಜಾಸ್ತಿ ನಮ್ಮಲ್ಲಿ. ನೋಡಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಸೋಲಾರ್ ಪ್ಯಾನಲ್. ಯಾವುದೋ ಒಂದು ಚಿಕ್ಕದು ಹಳ್ಳಿನ ಊರು ಗೊತ್ತಾಗ್ತಾಯಿಲ್ಲ. ನೋಡೋಕೆ ಮಾತ್ರ ತುಂಬ ಸುಂದರವಾಗಿದೆ. ಕ್ಯಾಮ್ರಾದಲ್ಲಿ ಹೇಗೆ ಹಾಕೊಂಡ್ರೆ ಗೊತ್ತಿಲ್ಲ. ನೀವು ಇಲ್ಲಿ ಬಂದು ನೋಡಿದ್ರಂತೂ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಇದು ಗಾಳಿಗೋಸ್ಕರ ಬುರ್ರು ಸೌಂಡ್ ಬರ್ತದೆ ಸ್ನೇಹಿತರೆ. ಅದು ಡೆಡ್ ಕ್ಯಾಟ್ ಅಂತ ಕವರ್ ಬರುತ್ತೆ ಅದು ಮೈಕ್ ಮೇಲೆ. ಅದು ಬರ್ತು ಮನೇಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ನೋಡಿ ಹೆಂಗಿದೆ ಕೆರೆ. ನೋಡಿ ಸೈಕಲ್ ರೂಟ್ ಅಂತ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗುರು. ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ರೋಡ್ ಮಾತ್ರ ಸಕ್ಕತ್ತಾಗಿದೆ. ಇವಾಗ ಅದು GPS ನೋಡಿ ಇನ್ನೂ 23 ಮಿನಿಟ್ಸ್ ಅಂತ. ಇವಾಗ ಸ್ವಲ್ಪ ಚೇಂಜ್ ಆಯಿತು. ಇಲ್ಲ ಅವಾಗಿಂದ 27 ಮಿನಿಟ್ಸ್ ಅಂತ ಹೇಳ್ತಾ ಇತ್ತದು. ಅದು ರೀಸೆಟ್ ಮಾಡಿದ್ರು ಕೂಡ ಅದು 27 ಮಿನಿಟ್ಸ್ ಅಂತ ತೋರಿಸ್ತಾ ಇತ್ತು. ಇವಾಗ 23 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ 35 ಮಿನಿಟ್ಸ್ ಗುರು ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಈ ಚಿಕ್ಕ ಸೈಕಲ್ ಇದು. ಇದ್ರ ಸ್ವಲ್ಪ ಬೇಗ ಸುಸ್ತಾಗ್ಬಿಡ್ತೀವಿ. ಒಂದು ಪೆಡ್ಲ್ ಹಾಕಿದ್ರೆ ಅದು ಗಾಲಿ ಒಂದು ಫುಲ್ ಒಂದು ರೌಂಡ್ ತಿರೋಲ್ಲ. ಅದು ನಂತರ ದೊಡ್ಡ ಸೈಕಲ್, ಅದು ಸಖತ್ತಾಗಿದೆ ನಂದು ಸೈಕಲ್ಲು. ಅದು ಆಲ್ರೆಡಿ ನಾನು ಇಂಪೋರ್ಟ್ ಮಾಡಿದ್ದೀನಿ ಸೈಕಲ್ನ. ಶಿಪ್ಪಿಂಗಲ್ಲಿ ತರಿಸ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ. ಇದು ನೋಡಿ ಬ್ರಿಡ್ಜ್ ಏನಂತಾರೆ ಇದಕ್ಕೆ, ಗೇಟ್. ಇದೆಲ್ಲ ತುಂಗಭದ್ರದಲ್ಲಿ ಮೊನ್ನೆ ಬಿದ್ದೋಗಿದ್ದು ಇದೆ. ಅಂದರೆ ಇದಕ್ಕೆ 10 ಪಟ್ಟು ದೊಡ್ಡದಿರುತ್ತದು. ನೋಡಿ ಬೋಟೆಲ್ಲ ಹೆಂಗೆ ಇಟ್ಬಿಟ್ಟಿದ್ದಾರೆ. ಬೋಟ್ ಪಾರ್ಕಿಂಗ್ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ಗಾರ್ಡನ್. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿ. ಆಮೇಲೆ ಇದು ಕಾಮಿಸು ಸಿಟಿ ಬಂದೆ ನಾನು, ಬಟ್ ಸಿಟಿ ಔಟ್ಸ್ಕರ್ಟ್ಸಲ್ಲಿದ್ದೆ ನಾನು. ಈ ಸಿಟಿಯಲ್ಲಿ ಸ್ವಲ್ಪ ನಿಮಗೆ ಜಾತ್ರೆಗಳು ಸ್ವಲ್ಪ ಕಾಣ್ತಾರೆ, ಯಂಗ್ಸ್ಟರ್ಸ್ ಎಲ್ಲ ಕಾಣ್ತಾರೆ. ಬಟ್ ಇವಾಗ ನಾನು ಯಾರೂ ಕಾಣ್ತಾ ಇಲ್ಲ. ಸಿಟಿ ಹೊರಗಡೆ ಇದೆ ನಾನು. ನೋಡಿ ಇನ್ನು ಅಂಟೆನಾ ಸಂಬಂಧದಲ್ಲಿದ್ದಾರೆ. ಅಂಟೆನಾ ಕಾಣ್ತದೆ ನಿಮಗೆ. ಇಲ್ಲೊಂದು ಅಂಟೆನಾ ಇದೆ ನೋಡಿ. ಇಲ್ಲ ಮನೆ ಸ್ಟ್ರಕ್ಚರ್ಗಳು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಇದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಮನೆಗಳನ್ನ. ಮನೆ ಹಿಂದ್ಗಡೆ ನೋಡಿ ಒಂದು ಕಸ ಕೂಡ ಬಿಸಾಕಿಲ್ಲ ಇಲ್ಲಿ. ಅದೇ ನಮ್ಮ ಮನೆ ಹಿಂದ್ಗಡೆ ನೋಡಿ ಎಷ್ಟು ಕಸ ಇರುತ್ತೆ. ಅಲ್ಲಿ ಕೂಡ ಮನೆ ಹಿಂದ್ಗಡೆನೂ ನೀಟಾಗಿ ಗಾರ್ಡನ್ ಥರ ಏನೋ ಮಾಡ್ಕೊಂಡಿದ್ದಾರೆ. ಏನು ಸಿಸ್ಟಮೆಟಿಕ್ ರೀ ಇವರು. ಅದಕ್ಕೆ ಇವ್ರದ್ದು ಮುಂದೆ ಬಂದಿದ್ದಾರೆ. ಮತ್ತು ಇವ್ರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಅಂತೆ. ಜಪಾನಲ್ಲಿ ಆ್ಯಾವರೇಜ್ ಒಬ್ಬೊಬ್ಬನೊಂದು ಸೆಂಚುರಿ ಹೊಡಿತಾನಂತೆ. ಅಷ್ಟು ಇವ್ರದ್ದು ಲೈಫ್ ಜಾಸ್ತಿ ಅಂತೆ ಇವ್ರದ್ದು. ಮುಂದೆ ಯಾವುದೋ ಒಂದು ಟ್ರಕ್ ಬರ್ತಾಯಿದೆ. ಪಾಪ ಅವನಿಗೆ ಸೈಡ್ ಕೊಡೋಣ, ಹೋಗಲಿ. ದೊಡ್ಡ ಗಾಡಿ, ನಮ್ಮದು ಸೇಮ್ ಸೈಕಲ್. ನೋಡಿ ಇದೇನೋ ಒಂದು ಕಸ ಹಾಕೋ ಜಾಗನ ಏನೋ ಇದೆ ಇರಬೇಕಿದು. ಎಲ್ಲ ಮೋಡ್ಕ ಬಜಾರ್ ಅಂತ ಹೇಳ್ತಾರಲ್ಲ, ಆ ಥರ ಇರಬೇಕು ಮೋಸ್ಟ್ಲಿ. ಇಲ್ಲಿ ಗೊತ್ತಾಗ್ತಾಯಿಲ್ಲ. ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪಾರ್ಕ್ ಮಾಡಿದ್ದಕ್ಕೂ ಮೇಲೆ ಒಂದು ತಡ್ಪತ್ರೆ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ, ಬಿಸಿಲಲ್ಲಿ ಕಾಯಬಾರ್ದಂತ. ನಾವು ಕಾರ್ಗಳು ಹಾಕಿರ್ತೀವಲ್ಲ ಹಂಗೆ ಇಲ್ಲಿ ಬೋಟ್ಗಳು ಹಾಕಿಟ್ಬಿಟ್ಟಿದ್ದಾರೆ. ಏನು ಫುಲ್ಲೆಲ್ಲ ಅದೇ ಇಲ್ಲೆಲ್ಲ ಫುಲ್ ಬೋಟ್ ಪಾರ್ಕಿಂಗ್ ಇದೆ ಇಲ್ಲಿ. ಹೆಂಗಿದೆ ನೋಡಿ, ಕಾರ್ ನಂಬರ್ ನೋಡಿ ಹೆಂಗಿದೆ. ಯಾವುದೊಂದು ಕಾರ್ ಬಂತು. ಯಾರೋ ಅಜ್ಜಿ ಆಂಟಿ. ಹೋಗ್ರಮ್ಮ ನೀವು ಹೋಗಿ.
ಅದೇ ಪಾಪ ಅವ್ರು ಬಂದ್ಬಿಟ್ಟು ಅಲ್ಲೇ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಏನು ಜನ ರೀ ನಾನು ಸೈಡ್ ಕೊಟ್ಟಿದ್ದಕ್ಕೆ, ಒಳ್ಳೆ ಮೆಚ್ಚಬೇಕು ರೀ ಇವ್ರನ್ನ. ನೋಡು ರೆಕಾರ್ಡಿಂಗ್ ಆಗ್ತಾಯಿದೆ ರೆಕಾರ್ಡಿಂಗ್. ಯಾಕಂದ್ರೆ ಗೊತ್ತಾಗಲ್ಲ ಇದು ಬಿಸಿಲಲ್ಲಿ, ಒಳ್ಳೆ ಬಿಸಿಲು ಚೆನ್ನಾಗಿದೆ. ಯಾವ ಜನನೂ ಕಾಣ್ತಾ ಇಲ್ಲ, ಏನಿಲ್ಲ. ಅಯ್ಯೋ ಎದುರುಗಡೆ ಯಾವುದೋ ಕಾರ್ ಬಂತು. ಈಗ ಏನು ಮಾಡೋಣ, ಇದು ಫುಲ್ಲು ನ್ಯಾರೋ ಇದೆ. ಈಗ ಅವ್ರಿಗೆ ನಾನು ಸೈಡ್ ಕೊಡಲೇಬೇಕು. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲಿ ಹಾಕೊಂಡು ಅವ್ರಿಗೆ ಸೈಡ್ ಕೊಟ್ಬಿಡೋಣ, ಅವ್ರು ಹೋಗಲಿ ಪಾಪ. ಥ್ಯಾಂಕ್ ಯು. ನೋಡಿ ಸೈಡ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಅಂತ ಕೈ ಮಾಡಿದ್ರು. ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ನನಗೆ ಕೆಲವೊಂದು ಡೈರೆಕ್ಟ್ ಶೂಟಿಂಗ್ ಮಾಡೋಕ್ಕೆ ನನಗೆ ಭಯ ಬರುತ್ತೆ. ಅದು ಯಾಕಂದರೆ ಸ್ವಲ್ಪ ಅಫೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಅವ್ರ ಪ್ರೈವಸಿ ಎಲ್ಲ ಇದು ಆಗುತ್ತೆ ಅಂತ ಅದೊಂದು ಇದೆ ಅಂತ ಇಲ್ಲಿ ನನಗೆ ಭಯ ಬರುತ್ತೆ. ನೋಡಿ ಮನೆ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ. ಏನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನು ಕಟ್ಟಿಂಗು. ಹಿಂಗೆ ಶಾರ್ಪ್ ಲೇಸರ್ ಕಟ್. ನಮ್ಮ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಕಟ್ಟಿಂಗ್. ಏನಪ್ಪ ಇದು ಚೆರ್ರಿ ಬೆಳೆಸ್ತಾರೆ, ಏನು ಗೊತ್ತಾಗ್ತಾಯಿಲ್ಲ ನನಗೆ ಇದು. ನೋಡಿ ಅಗ್ರಿಕಲ್ಚರ್ ತೋರಿಸಿ ಅಂತ ಹೇಳ್ತಿದ್ದಾರೆ. ನಾನು ತೋರಿಸ್ತಾ ಸ್ನೇಹಿತರೆ, ಬಟ್ ನನಗೆ ಅಗ್ರಿಕಲ್ಚರ್ ಬಗ್ಗೆ ಏನೂ ನನಗೆ ಜ್ಞಾನ ಇಲ್ಲ. ಇದು ಒಳಗಡೆ ಏನೋ ಬೆಳೆದಾರೆ, ಹುಲ್ಲ ಏನಿದು ಗೊತ್ತಾಗ್ತದೆ ನನಗೆ. ನೋಡಿ ಏನೇನೋ ಗೊತ್ತಾಗ್ತಾಯಿಲ್ಲ ಅಷ್ಟೇ, ನೀವು ಹೇಳಬೇಕು. ದೂರ ಬೋಟ್ ಹೋಗ್ತಾಯಿದೆ. ಮತ್ತು ನೋಡಿ 15 ನಿಮಿಷ ತೋರಿಸ್ತಾ ಇದೆ ಈಗ ನಮ್ಮ GPS ಓಕೆ ಕರೆಕ್ಟ್ ಟೋಟಲ್ ಬರ್ತಾಯಿದ್ದೀನಿ. ಕರೆಕ್ಟ್ ದಾರಿಯಲ್ಲಿ ಹೋಗ್ಬೇಕಲ್ಲ, ನಾನು ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಇಲ್ಲಿ ಒಂದು ಹಣ್ಣಿನ ಗಿಡ ಕಾಣ್ತಾ ಇಲ್ಲ, ಒಂದು ಹೂವಿನ ಗಿಡನೂ ಕಾಣ್ತಾ ಇಲ್ಲ. ನಮ್ಮೂರಲ್ಲಾದರೆ ಎಷ್ಟೊತ್ತಿಗೆ ಮಾವಿನ ಹಣ್ಣು ಒಳ್ಳೆ ಎಂಜಾಯ್ ಮಾಡ್ತಾಯಿದ್ದಾರೆ ನೀವು. ಮಾವಿನ ಹಣ್ಣು ತಿಂತ ನನಗೆ ಇಲ್ಲಿ ಸಿಗ್ತಾನೆ ಇಲ್ಲ ಮಾವಿನ ಹಣ್ಣು. ಏನೋ ಹೈಟ್ 2.4 ಮೀಟರ್ ಬರೆದಿದ್ದಾರೆ. ಸ್ವಲ್ಪ ಚೈನೀಸ್ ಓದಕ್ಕೆ ಬರುತ್ತೆ ನನಗೆ. ಇದು ಲೈಟ್ ನೋಡಿ ಹೆಂಗಿದೆ, ಅದು ರೌಂಡಾಗಿ. ಮನೆ ಹಿತ್ತಲಲ್ಲಿ ನೋಡಿ ಬಟ್ಟೆ ಎಲ್ಲ ಒಣಾಕ್ಬಿಟ್ಟಿದ್ದಾರೆ. ಹೊರಗಡೆ ಕೂತ್ಕೊಂಡು ಬಿಸಿಲು ಕೂತ್ಕೊಂಡಿದ್ದಾರೆ. ಮನೆಗಳು ತುಂಬ ಚೆನ್ನಾಗಿದೆ ನನಗೆ. ಇದು ತುಂಬ ಇಷ್ಟ ಆಯ್ತು ಮನೆ, ಇಲ್ಲಿದ್ದು ಮನೆ. ಪದೇ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಬೇಜಾರಾಗಿರ್ಬೋದು, ನಾನು ಏನು ನಾವು ಬರೀ ಹಿಂಗೆ ಹೇಳ್ತಾ ಇದ್ದೀನಿ ಅವಾಗಿಂದ ಅಂತ. ಏನು ಮಾಡಲಿ, ನನಗೆ ಅದೇ ಕಾಣ್ತಾ ಇದೆ. ಹಾಗಾಗ್ಬಿಟ್ಟು ಅದನ್ನೇ ಹೇಳ್ಬೇಕಾಗ್ತಾಯಿದೆ ನನಗೆ. ಬೇರೆದೇನು ಕಾಣ್ತಾ ಇಲ್ಲ ಇಲ್ಲಿ. ಯಾವುದೋ ಬ್ರಿಡ್ಜ್ ಬಂತು, ನಿಮ್ಗೆ ಯಾವ ಬ್ರಿಡ್ಜ್ ಗೊತ್ತಿಲ್ಲ. ಕ್ಯಾರೆಕ್ಟರ್ದು ಗಾವ್ ಅಂದರೆ ಹೈಟ್ ಅನ್ನಂಗೆ. ಸೆಕೆಂಡ್ ಗೊತ್ತಿಲ್ಲ ಜಪನೀಸ್ ಕ್ಯಾರೆಕ್ಟರ್. ಆಮೇಲೆ 2.4 ಮೀಟ್ರ್ ಅಂತ ಇಂಗ್ಲೀಷೆಲ್ಲ ಬರೆದಿದ್ದಾರೆ. ತಂಪಿದೆ ಬ್ರಿಡ್ಜ್ ಕೆಳಗಡೆ. ಮತ್ತು ಇಲ್ಲಿ ಹೊರಗಡೆ ಬಂತ ಒಂಥರ ಬಿಸಿ ಬಿಸಿಲು, ಒಂಥರ ಚಳಿ ಬಿಸಿ ಇರುತ್ತಲ್ಲ ಆ ಥರ. ಈ ಚಳಿಗಾಲದಲ್ಲಿ ನಾವು ಬೆಂಕಿ ಹಾಕೊಂಡು ಕಾಯಿಸ್ಕೊಂಡ್ರೆ ಹೆಂಗೆ ಥರ ಫೀಲಿಂಗ್ ಆಗ್ತಾಯಿದೆಯಲ್ಲ, ಆ ಥರ ಫೀಲಿಂಗ್ ಬರ್ತಾಯಿದೆ ಇಲ್ಲಿ ನನಗೆ. ಚೆನ್ನಾಗಿದೆ ಬ್ರಿಡ್ಜ್. ಈ ಥರ ಇದೆ ಬಿಡಿ, ನಮ್ಮ ಊರಲ್ಲಿದೆ ಬ್ರಿಡ್ಜ್. ಮತ್ತು 18 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಇದು ನನಗೇನಪ್ಪ ಮತ್ತೆ ತಪ್ಪಾಯಿತು. ಗೂಗಲು ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಒಂದು ನಿಮಿಷ ಆ ರೌಂಡ್ ಹಾಕೊಂಡು ಹೋಗ್ಬಾರ್ದು ನೋಡೋಣ ಆ ಬ್ರಿಡ್ಜ್ ಕಡೆ. ಅದು ಮತ್ತೆ ರಿವರ್ಸ್ ಹೋಗೋಂತ ಹೇಳ್ತಾ ಏನದು. ಅಯ್ಯೋ ಮತ್ತೆ ವಾಪಸ್ ಹೋದ್ರು ಹಂಗೆ ತೋರಿಸ್ತಾ ಇದೆಯಲ್ಲ ಇದು. ಏನು ರೀ, ಅಯ್ಯೋ ಅಲ್ಲಿ ಅದೇನೋ ಬಾಲ್ ಥರ ಕಾಣ್ತಿದ್ದೆ ನಾನು. ಯಾರೋ ಮುಳುಗ್ಬಿಟ್ಟು ಅನ್ನೋ ತಲೆ ಬುಡ್ಡಕ್ಕೆ ಥರ ಕಾಣ್ತಿದ್ದೆ ಅಂದ್ಕೊಂಡೆ ನಾನು. ಭಯ ಬಂದ್ಬಿಡ್ತು ಒಂದು ನಿಮಿಷ. ಇದೇನಪ್ಪ ಇದು, ನಾನೆಲ್ಲೋ ತಪ್ತಾ ಮ್ಯಾಪು. ನಿಮಿಷ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ, ಗೊತ್ತಾಗುತ್ತೆ. ಇಲ್ಲಿ ಸೈಡ್ ಏನು ಇಲ್ಲೇ ಅಲ್ಲಪ್ಪ ಇಲ್ಲಿ. ಅಯ್ಯೋ ಏನೋ ಆಯ್ತು ರೀ. ದೂರ ಏನೋ ಬರೆದಿದ್ದಾರೆ ಇಲ್ಲಿ, ಸರಿಯಾಗಿ ಕಾಣ್ತಾ ಇಲ್ಲ. ಈಗ ನಮ್ಮ GPS ಅಮ್ಮ ಹೊಗೆ ಇಡ್ತಾ ಇದ್ದಾಳೆ. ನೋಡೋಣ ಇಲ್ಲಿ ಏನಪ್ಪ ಇದು, ಏನಿದು ಹಿಂಗೆ ಆಗ್ತಾಯಿದೆ. ನಾನು ನೋಡಿ ಏನೋ ಅನೌನ್ಸ್ ಮಾಡ್ತಾಯಿದ್ದಾರೆ ಇಲ್ಲಿ, ಗೊತ್ತಾಗ್ತಾಯಿಲ್ಲ ಅದು. ಮೇಲೆ ಕೆಲಸ ಮಾಡ್ತಾರೆ, ಅವ್ರು ಮಾತಾಡ್ತಾರೆ. ನಾನು ಏನಪ್ಪ ಲೌಡ್ ಸ್ಪೀಕರಲ್ಲಿ ಏನೋ ನಾನು ಅಂದ್ಕೊಂಡೆ. ಏನಿದು ಗೊತ್ತಾಗ್ತಾಯಿಲ್ಲ ನನಗೆ. ನಿಮಿಷ ಮತ್ತೆ ರೀಸೆಟ್ ಮಾಡಿ ನೋಡ್ತೀನಿ ಏನಾಗುತ್ತೆ ಆಗಿದ್ದಾಗಲಿ. ತೋರಿಸ್ತಾ ಇದೆ. ನಾನು ಏನು ಮಾಡ್ತೀನಿ ಸ್ನೇಹಿತಂದರೆ, ಇಲ್ಲೊಂದು ಕಾಲ್ದಾರಿ ಇದೆ. ಕಾಲ್ದಾರಿಲಿ ಬ್ರಿಡ್ಜ್ ಕೆಳಗಡೆ ಮುಂದೆ ಹೋಗೋಣ, ನೋಡೋಣ ಹೆಂಗಿದೆ ಅನ್ನೋದು. ಬನ್ನಿ, ಕಾಲ್ದಾರಿಲಿ ಹೋಗಿ ಬರುತ್ತಾ. ಅಲ್ಲೇನೋ ಬ್ರಿಡ್ಜ್ ಮೇಲೆ ಹೋಗೋ ಥರ ಏನೋ ಇದೆ, ಬಟ್ ಸೈಕಲ್ ತೊಗೊಂಡು ಹೋಗ್ಬೇಕಲ್ಲ ಅದ್ರ ಮೇಲೆ. ಅಲ್ಲವ ಇದೆನಾ ಏನು ಗೊತ್ತಾಗ್ತಾಯಿಲ್ಲ. ಈ ಟಕ ವೈಬ್ರೇಷನ್ ಆಗ್ತದೆ ಇಲ್ಲಿ. ಕಚ್ಚಾ ರೋಡ್ ಅಂದರೆ ಇದೆ, ಜಪಾನ್ದಲ್ಲಿ ಕಚ್ಚಾ ರೋಡ್ ಇದೆ. ಇಲ್ಲಿ ಬ್ರಿಡ್ಜು ಅಪೋಸಿಟ್ ಡೈರೆಕ್ಷನ್ ಕೂಡ ಹೋಗೋಂಗಿಲ್ಲ, ಅದು ಹಂಗಿದೆ ಇಲ್ಲಿ. ಅಯ್ಯೋ ಏನೋ ಆಯ್ತು ಗುರುವೆ.
ಅಂತಿಲ್ಲಿ ಇಲ್ಲಿಂದ ಹಿಂಗೆ ಬಂದೆ, ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಂದೆ. ನೋಡೋಣ GPS ಅಮ್ಮ ಏನು ಹುಷಾರು, ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಹೋಗ್ಬಾರ್ದು, ಕೀಪ್ ಲೆಫ್ಟ್. ಈಗ ತಪ್ಪು ಇದು. ಮತ್ತು ಇದು ಬ್ರಿಡ್ಜ್ ಕೆಳಗಡೆ ಹೆಂಗಿದೆ, ನಾನು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಾರ್ದು ನನಗೆ. ನಿಮಿಷ, ಕೀಪ್ ಲೆಫ್ಟ್ ಅಂದರೆ ಇಲ್ಲೇ ಇರಬೇಕು ಕರೆಕ್ಟ್. ಅದೇ ಒಂದು ನಿಮಿಷ ಬ್ರಿಡ್ಜ್ ಮೇಲೆ ಹೋಗ್ಬೇಕು ನನಗೆ, ಹೆಂಗಾರು ಮಾಡಿ ನೋಡೋಣ ಬನ್ನಿ. ಏನಿದು ಹೇಗೋ ಇದೆಯಲ್ಲ ಇಲ್ಲೊಂದು ದಾರಿ ಅಂತ ಕರೆಕ್ಟ್. ಏನು ಸಿಸ್ಟಮೆಟಿಕ್ ರೀ ಜಪಾನು, ಚಾನ್ಸೇ ಇಲ್ಲ ನೋಡಿ, ಅಷ್ಟು ಸಿಸ್ಟಮೆಟಿಕ್ ನೋಡಿ. ಪಕ್ಕದಲ್ಲಿ ಇಲ್ಲಿ ಸೈಕಲ್ ರೂಟ್ ಇದು ಹಿಂಗೆ ಹೋಗೋಣ ಬನ್ನಿ. ಇಲ್ಲಿ ಈ ಥರದ್ದು ನೋಡಿ ಸೈಕಲ್ ರೂಟ್, ಈ ಥರ ಮೇಲೆ ಹೋಗೋಕ್ಕೆ ಬನ್ನಿ. ಇವಾಗ ಕರೆಕ್ಟ್ ತೋರಿಸ್ತಾ ಇದ್ದದು ಬ್ರಿಡ್ಜ್ ಮೇಲೆ ಹೋಗಂತ, ಕರೆಕ್ಟ್ ತೋರಿಸ್ತದೆ. ಅಯ್ಯೋ ಸ್ವಲ್ಪ ಹೈಟ್ ಇದೆ. ರೆಕಾರ್ಡಿಂಗ್ ಬ್ರಿಡ್ಜ್ ಮೇಲೆ ಬಂದೆ. ವಾನಿಗಾವ ರಿವರ್ ಅಂತೆ ಇದು, ವಾನಿ. ಈಗ ಬ್ರಿಡ್ಜ್ ಮೇಲೆ ಬಂದೆ, ಅಲ್ಲಿ ಕೆಳಗಡೆಯಿಂದ ಇಲ್ಲಿ ಮೇಲೆ ಬಂದೆ. ಸಿಸ್ಟಮೆಟಿಕ್ ಇದೆ ಇಲ್ಲಿ, ಚೆನ್ನಾಗಿದೆ. ಬಟ್ GPS ಹಂಗೆ ತೋರಿಸ್ತಾ ಇದೆ, ಅದು ಮೊದಲ 15 ನಿಮಿಷ ಅಂತ ತೋರಿಸ್ತಾ ಇದೆ. ಮುಂದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ದೂರ ಬೋರ್ಡ್ ಹಾಕಿದ್ದಾರೆ, ನೋಡೋಣ. ಕರೆಕ್ಟ್ ಗುರು, ನನಗೆ ಬೋರ್ಡಲ್ಲಿ ಕಾಣ್ತಿದೆ ಕಾಮಿಸು ಕಸೀಮಾ ಅಲ್ಲ, ಕಾಮಿಸು ಸಿಟಿ ಅಂತ ಬೋರ್ಡ್ ಕಾಣ್ತಾ ಇದೆ. ನಿಮಗೂ ಕಾಣ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹತ್ತಿರ ಬಂದುಬಿಟ್ಟು ತೋರಿಸ್ತೇನೆ ನಿಮಗೆ. ಇದೆ ಕಾಮಿಸು ಸಿಟಿ ಅಂದರೆ ಸ್ವಲ್ಪ ಇದು ಇಂಡಸ್ಟ್ರಿಯಲ್ ಸಿಟಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ವೈಬ್ ಚೆನ್ನಾಗಿದೆ ಸಿಟಿಯಲ್ಲಿ ನೋಡಿ. ಇದೆ ಕಾಮಿಸು ಸಿಟಿ ಕಾಣ್ತಾ ಇದೆಯಾ, ಕಾಮಿಸು ಸಿಟಿ ಇದೆ. ಇಲ್ಲಿ ಟ್ರಕ್ಕೆಲ್ಲ ಚೆನ್ನಾಗಿರುತ್ತೆ ರೀ, ಒಳ್ಳೊಳ್ಳೆ ಟ್ರಕ್ ಗೊತ್ತಾ, ಹೈಟೆಕ್ ಆಗಿದೆ ಟ್ರಕ್ಗಳು ಇಲ್ಲಿ. ಮುಂದೆ ಹೋದರೆ ಈ ಕಡೆ ಹೋದರೆ ಕಶೀಮಾ ಪೋರ್ಟ್, ಈ ಕಡೆಯವರು ಪೋರ್ಟ್, ಈ ಕಡೆಯವರು ಸಮುದ್ರ ಬರುತ್ತೆ. ಒಂದಿನ ಹೋಗೋಣ ಗುರು, ಸಮುದ್ರ ನೋಡ್ಕೊಂಬರ್ದು. ನನಗೆ ಸಮುದ್ರ ಅಂದರೆ ತುಂಬ ಇಷ್ಟ. ಇಲ್ಲಿ ಕಶೀಮಾ ಪೋರ್ಟ್ ಅಂತ ಹಾಕಿದ್ದಾರೆ. ಮುಂದೆ ಹೋದರೆ ಚಾವ್ಶಿ ಅಂತೆ. ನೋಡಿ ಟ್ರಕ್ಗಳು ನೋಡಿ ಹೆಂಗಿದೆ ಇಲ್ಲಿ, ಸಾಕಾಗಿದೆ ಟ್ರಕ್ಗಳು. ಮುಂದೆ ರೋಡ್ ಕ್ರಾಸ್ ಮಾಡಬೇಕು, ಅಲ್ಲಿ ಅದು ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಇರುತ್ತೆ, ಅಲ್ಲೇ ನಾವು ಕ್ರಾಸ್ ಮಾಡಬೇಕು. ಸುಮ್ಮನೆ ಹೆಂಗೆ ಬೇಕಂದ್ರೆ ಜಂಪ್ ಮಾಡೋಂಗಿಲ್ಲ, ಬೈದ್ಬಿಡ್ತಾರೆ. ಭಯಲ್ಲ, ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ ನೋಡಿ. ಇದೇನೋ ಹಾಕಿದ್ದಾರೆ ಇಲ್ಲಿ ಲಾಭ ಥರ. ಸಿಗ್ನಲ್ ಬಿತ್ತು. ಟ್ಯಾಕ್ಟ್ರ್ ರೋಡ್ ಗುರು ಹೆಂಗಿದೆ, ಸಾಕಾಗಿದೆ. ಎಷ್ಟು ಚೆನ್ನಾಗಿದೆ ಟ್ಯಾಕ್ಟ್ರದು, ಯಾವ ಬ್ರ್ಯಾಂಡು, ಯಾವುದು ಚೆನ್ನಾಗಿದೆ. ಎಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿದೆಲ್ಲ. ಅದು ಏನಂತ ಹೇಳ್ತಾರೆ, ರಾಡಿ ಮಣ್ಣಿನ ಗದ್ದೆ ಬಿದ್ದುಬಿಟ್ಟಿದೆ. ನನಗೆ ಇಲ್ಲಿ ಹೋಗ್ಬೇಕಾ ಅಲ್ಲಿ ಸೈಡಲ್ಲಿ ಹೋಗ್ಬೇಕಾ ಗೊತ್ತಾಗ್ತಾರೆ ನನಗೆ. ಇಲ್ಲಿ ಹೋಗ್ಬೇಕಾ ಗೊತ್ತಾಗ್ತಾಯಿಲ್ಲ ಮುಂದೆ. ಬಟ್ ಅಲ್ಲಿ ಮೇಲೆ ರೋಡ್ ಸರಿದಂಗಿಲ್ಲ, ಅದು ಅಲ್ಲೇ ಹೋಗೋಣ. ಅಲ್ಲಿ ಹೋಗ್ಬೇಕಂದ್ರೆ ಬೇಡ ಬಿಡಿ, ಇಲ್ಲೇ ಹೋಗೋಣ. ನೋಡಿಲ್ಲ, ನಮ್ಮ ಮೆಡಿಸಿನ್ ಅದು ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡ್ತಾ ಇದ್ದಾರೆ ಯಾರೋ ಅಜ್ಜಿ. ಚಿಕ್ಕ ಗಾಡಿಯಲ್ಲಿ ಬಂದ್ಬಿಟ್ಟು ಇಳಿದ್ಬಿಟ್ಟು ಅಲ್ಲಿ ಸ್ಪ್ರೇ ಮಾಡ್ತಾಯಿದ್ದಾರೆ ಅಜ್ಜಿ. ನೋಡಿ ಇದೊಂದು ಹೈವೇ ರೋಡ್ ಹಿಂಗಿರುತ್ತೆ ಇಲ್ಲಿ, ಚೆನ್ನಾಗಿದೆಯಲ್ಲ, ಸೂಪರಾಗಿದೆ, ಮಜಾ ಬರ್ತಾಯಿದೆ. ನನಗಂತೂ ಸೈಕ್ಲಿಂಗ್ ಮಾಡೋಕ್ಕೆ ಒಳ್ಳೆ ಮಜಾ ಬರ್ತಾಯಿದೆ, ಚೆನ್ನಾಗಿದೆ. ಬನ್ನಿ, ಯಾರು ಟರ್ನ್ ಮಾಡ್ತಾಯಿದ್ದಾರೆ ಗಾಡಿ, ನಮಗೋಸ್ಕರ ಪಾಪ. ಬನ್ನಿ ನೋಡಿ, ಕಸಿಮಾ ಸಿಟಿ ಎಂಟ್ರ್ ಆದಂಗೆಲ್ಲ ಇಲ್ಲಿ ಹಳೇದೆಲ್ಲ ಅರ್ತ್ ಮೂವರ್ಸು, JCB ಇಟ್ಟಿದ್ದಾರೆ. ಹೆವಿ JCBಗಳು ಇಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಎಷ್ಟೊಂದಿದೆಯಪ್ಪ ಇಲ್ಲಿ. ಅಯ್ಯಯ್ಯೋ, ಈ ರೋಡಲ್ಲಿ ಹೋಗ್ಬೇಕಾ, ಹೀಗಿದೆ ಗುರುದು ರೋಡು. ಅಯ್ಯೋ ನನಗೆ ಭಯ. ಇಲ್ಲಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಹಂಗಿಟ್ಟು ಮತ್ತೆ ಇಲ್ಲಿ ತಪ್ಪಿದ್ರೆ ಸೈಕಲ್ ಪಂಚರ್ ಆದರೆ ಅದೊಂದು ಕಷ್ಟ ಅಂತ. ಇಲ್ಲಿ ಪಂಚರ್ ತೆಗೋಕ್ಕೆ ಹೊಸ ಟೈರ್ ತೊಗೊಳ್ಳೋದು ಅಷ್ಟೇ, ಒಂದು ಪಂಚರ್ ತೆಗೆಯೋದು ಅಷ್ಟೇ ಅಂತ. ಇಲ್ಲಿ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ಅದಕ್ಕೆ ಅವನು ಒಂದು ಸಲ ಸೈಕಲ್ ಪಂಚರ್ ಆದಾಗೆ ಹೊಸ ಟೈರ್ ಹಾಕ್ಬಿಟ್ಟಂತೆ. ನೋಡಿ ಇಲ್ಲಿ ಪೊಲೀಸ್ ಗಾಡಿ ಹೆಂಗೆ ಇಟ್ಬಿಟ್ಟಿದ್ದಾರೆ, ಈ ಥರ ಫೇಕ್ ಪೊಲೀಸ್ ಗಾಡಿ ಇದು, ಅಲರ್ಟ್ ಮಾಡೋಕ್ಕೆ. ನೋಡಿ ಹೆಂಗಿದೆ, ಚೈನಾದಲ್ಲಿ ಇಟ್ಟಿರ್ತಾರೆ ಈ ಥರ.
ನಾನು ಹೆಂಗೆ ಹೋಗ್ಬೇಕಪ್ಪ, ಈ ಥರ ಹೋಗ್ಬೇಕು ನಾವು. ಹಾಂ ಕರೆಕ್ಟ್. ಅದೇ ವಾ, ನಾನು ಬರೋತ್ತಿಗೆ ಸಿಗ್ನಲ್ ಬರಬೇಕಾ ನೋಡಿ. JCB ಇಟ್ಬಿಟ್ಟಿದ್ದಾರೆ ಎಷ್ಟೊಂದು. ರೋಡ್ ಅಂತ ಕ್ರಾಸ್ ಮಾಡಿದೆ. ಇವಾಗೆಲ್ಲ ಸ್ವಲ್ಪ ಬೋರ್ಡ್ ಗಿಡೆಲ್ಲ ಕಾಣ್ತಾ ಇದೆ. ನಾನಿರೋ ಸಿಟಿಲಿ ಈ ಥರ ಬೋರ್ಡು ಕಾಣಲ್ಲ ನೋಡಿ. ಏನೋ ಅಯ್ಯೋ ದೇವ್ರೇ, ಈ ರೋಡಲ್ಲಿ ಹೋಗ್ಬೇಕಾ ನಾನು? ಪಂಚರ್ ಆದ್ರೆ ಕಷ್ಟ ಹೋಗ್ರು ಸೈಕಲ್ಲು. ದೇವರೇ ಕಾಪಾಡಬೇಕು, ಸೈಕಲ್ ಪಂಚರ್ ಮಾತ್ರ ಆಗಬಾರ್ದು. ಹೆಂಗೆ ಹೆಂಗಿದೆ ಗುರುದು ಈ ರೋಡಲ್ಲಿ? ಮುಳ್ಳು ಯಾವುದು ಮುಳ್ಳಿನ ಗಿಡ ಅಂತೂ ಇಲ್ಲ, ಬಟ್ ಸುಮ್ಮನೆ ರಿಸ್ಕ್ ಬೇಡ ಅಂತ ನೋಡಿ. ಬೋನ್ಸಾಯ್ ಫೇಮಸ್ ಜಪಾನ್ ಬೋನ್ಸಾಯ್ಗೆ. ಎಷ್ಟೊಂದು ಬೋನ್ಸಾಯ್ ಇಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಏನು ಬೋನ್ಸಾಯ್ ಮಾರ್ಕೆಟಾಗಿ ಏನೋ ಹಾಕಿದ್ದಾರೆ ಇಲ್ಲಿ, ಕ್ಲಿನಿಕ್ ಅಂತೆ. ಶಾವಂತಿಗೆ ಹೂವಿನ ಸ್ಮೆಲ್ ಬರ್ತಾಯಿದೆ, ಘಮ ಘಮ ಘಮ. ಹಾಂ ಚೆನ್ನಾಗಿದೆ ನೋಡಿ. ಏನೋ ಬೆಳೆದು ಬಿಟ್ಟಿದ್ದಾರೆ. ಅಂದರೆ ಕಸಿಮಾ ಸಿಟಿ ಎಂಟ್ರ್ ಆದ್ವಿ. ಸಿಟಿ ಆದ ತಕ್ಷಣ ನೋಡಿ ವೈಬ್ ಹೆಂಗಿದೆ, ಎಷ್ಟು ಕಲರ್ಫುಲ್ ಇದೆ. ಸ್ವಲ್ಪ ನಮ್ಮದು ಇಟಾಕೋ ಥರ ಬಿಕೋ ಅನ್ನಲ್ಲ ಇದು. ಎಷ್ಟೊಂದು ಬೋರ್ಡ್ಸು ಗೀಡ್ಸ್ ಎಲ್ಲ ಕಾಣ್ತದೆ. ಬ್ಯಾನರ್ಗಳೆಲ್ಲೂ ಹಾಕಿದ್ದಾರೆ, ಬಟ್ ನಮ್ಮ ಥರ ಕೆಟ್ಟ ಮೊಸಡಿಯ ಬರ್ತ್ಡೇ ಬ್ಯಾನರ್ಗಳಿಲ್ಲ ಇಲ್ಲಿ. ಹೊಲಸು ಮೊಸಡಿಯ ಬರ್ತ್ಡೇ ಬ್ಯಾನರ್ಗಳಿಲ್ಲ ಇಲ್ಲಿ. ಬೇರೆ ಏನೋ ಅವ್ರವ್ರ ಅಂಗಡಿ ಮುಂದೆ ಈ ಥರ ಹಾಕಿರ್ತಾರೆ ಅಷ್ಟೇ. ಊಟ ಮೀಲ್ಸ್ ರೆಡಿ ಅಂತ ಹಾಕಿರ್ತಾರಲ್ಲ, ಆ ಥರ ಹಾಕಿದ್ದಾರೆ. ಮೀಲ್ಸ್ ರೆಡಿ, ಬಿಯರ್ ರೆಡಿ ಅಂತ ಹಾಕಿದ್ದಾರೆ ಇಲ್ಲಿ. ನಮ್ಮ ಟಾಟಾ ವಾಚಲ್ಲಿ 10 ಗಂಟೆ ಆಗಿದೆ. ಈ ಬೆಳಿಗ್ಗೆದಲ್ಲಿ ಏನು ಗುರುದು ಈ ಅಂಗಡಿಯಲ್ಲಿ. ಇನ್ನೊಂದೇನೋ ಇದೆ, 1200 ಏನೋ ಊಟ ಸಿಗುತ್ತೆ ಅಂತ, ಚಟ್ನಿಲಿ ಊಟ ಅಂತ ಏನೋ ಹಾಕಿದ್ದಾರೆ ಇಲ್ಲಿ ನೋಡಿ. ಸ್ನೇಹಿತರೆ, ಗ್ಯಾಸ್ ಪ್ರೈಸು ನೋಡಿ ತೋರಿಸ್ಬೇಕಂದ್ರೆ ಅದನ್ನು ಕೆಟ್ಟೋಗಿದೆ ನಾವು ಮಷೀನ್. ಅದು ಡಿಸ್ಪ್ಲೇ ಸರಿಯಾಗಿ ಬರ್ತಾಯಿಲ್ಲ ನೋಡಿ. ಸ್ನೇಹಿತರೆ, ಗ್ಯಾಸ್ ಸ್ಟೇಷನ್ನು ನೋಡಿದ ತಕ್ಷಣ ನಂಗೆ ಜ್ಞಾಪಕ ಬಂತು. ಏನು ಜ್ಞಾಪಕ ಅಂದರೆ, ಒಂದೇ ನಿಮಿಷ, ಏನಂದರೆ ಇಲ್ಲಿ ಗೋರ್ಮೆಂಟ್ ಸಬ್ಸಿಡಿ ಕೊಡುತ್ತಂತೆ. ಹಾಗಾಗಿಬಿಟ್ಟು ಇವ್ರದ್ದು ಪ್ರೈಸ್ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಒಂದೇ ಫಿಕ್ಸ್ ಪ್ರೈಸ್ ಅಂತ ಇದೆ. ಒಂದೇನೋ 162 ಅಂದರೆ ನಮ್ಮ ಇಂಡಿಯನ್ ರೂಪಾಯಲ್ಲಿ 90 ರೂಪಾಯಿ ಲೀಟ್ರ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 90 ರೂಪಾಯಿ ಲೀಟ್ರ್ ಪೆಟ್ರೋಲ್. ಅದೇ ರೇಟೇ ಇರುತ್ತಂತೆ, ಜಾಸ್ತಿ ಆಗೋಲ್ಲ ಕಡಿಮೆ ಆಗೋಲ್ಲ. ಏನಕ್ಕಂದರೆ ಗೋರ್ಮೆಂಟ್ ಸಬ್ಸಿಡಿ ಕೊಡುತ್ತಂತೆ. ನಮ್ಮ ದೇಶದಲ್ಲಿ ನಾವು ಕ್ರೂಡ್ ಆಯಿಲ್ನ ತಯಾರಿಸ್ಕೊಂಡು ನಾವು ಫೇಮಸ್ ರಿಫೈನರಿಯಲ್ಲಿ ರಿಫೈನ್ ಮಾಡಿ ಬೇರೆ ದೇಶ ನಾವು ಮಾರ್ಕೊತೀವಿ. ಬಟ್ ನಮ್ಮವ್ರಿಗೆ ಏನು ಸಿಕ್ಕಾಬಿಟ್ಟು ಟ್ಯಾಕ್ಸ್ ಹಾಕಿ ಏನಕ್ಕೆ ಅಷ್ಟು ಕಾಸ್ಟ್ಲಿ ಮಾರ್ತಾರೆ ನಮ್ಗೆ ಗೊತ್ತಿಲ್ಲ. ನೀವು ಕಮೆಂಟಲ್ಲಿ ಹೇಳಬೇಕು. ಆಮೇಲೆ ಇನ್ನೊಂದು ನೋಡಿ ಸ್ನೇಹಿತರೆ, ಇವು ಜಪನೀಸ್ ಗಾಡಿಗಳಿದಾವಲ್ಲ, ಲೈಫ್ ಲಾಂಗ್ ಅಂತೆ. ಲೈಫ್ ಲಾಂಗ್ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 30 ವರ್ಷ ಗ್ಯಾರಂಟಿ ಇಲ್ಲಿ ಬರುತ್ತಂತೆ. ನಮ್ಮ ದೇಶದಲ್ಲಿ ನಾವು ಜಪನೀಸ್ ಗಾಡಿಗಳನ್ನ ಇಂಪೋರ್ಟ್ ಮಾಡಿ ಅಥವಾ ನಮ್ಮ ದೇಶದಲ್ಲೇ ತಯಾರಿಸ್ಕೊಂಡ್ಬಿಟ್ಟು ಬರೀ 20 ವರ್ಷ ಅಂತ ಏನಕ್ಕೆ ನಾವು ಆ ಥರ ಕಂಡೀಷನ್ ಹಾಕಿದ್ದಾರೆ ಅದೇ ಅರ್ಥ ಆಗ್ತಾಯಿಲ್ಲ. ಇಲ್ಲಿ 30 ವರ್ಷ ಮಟ್ಟ ಓಡಿಸ್ಬೋದಂತೆ. ನಮ್ಮ ದೇಶದಲ್ಲಿ ಏನಕ್ಕೆ? ಅದು ಇವ್ರದೇ ಗಾಡಿ, ಮಾರುತಿ ಸುಜುಕಿನೇ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲಿ 30 ವರ್ಷ ಅಂದರೆ ನಮ್ಮ ದೇಶದಲ್ಲಿ 20 ವರ್ಷ ಏನಕ್ಕೆ? ರೋಡಲ್ಲ, ಕರೆಕ್ಟ್ ರೋಡ್ ಕಚಡ. ನನ್ನ ಮಕ್ಕಳು ಅವ್ರವ್ರ ಮನೆ ಮುಂದೆ ರೋಡ್ ಸರಿ ಹಾಕಿರಲ್ಲ ರೀ. ಕೆಲವೊಂದು ಲೀಡರ್ಸ್ ಇದ್ದಾರೆ, ಪೊಲಿಟಿಷಿಯನ್ ಲೀಡರ್ಸು. ನಮ್ಮ ಹುಬ್ಳಿಯಲ್ಲಿ ಹೋಗಿ ನೋಡಿ, ಅಟ್ಲೀಸ್ಟ್ ಅವ್ರ ಮನೆ ಮುಂದೆ ಆದರೂ ರೋಡ್ ಚೆನ್ನಾಗಿರ್ಬೇಕಾ? ಅದೂ ಇಲ್ಲ. ಅದಕ್ಕೆ ಪಾಪ ನಮ್ಮ ಗೋರ್ಮೆಂಟ್ ಏನು ಮಾಡಬೇಕು? 30 ವರ್ಷ ಅಂದರೆ ಆ ಕಚಡ ರೋಡಲ್ಲಿ 30 ವರ್ಷ ಗಾಡಿ ಓಡಿದರೆ ಏನಾಗಬೇಕಾ ಗಾಡಿ ಹಾಲತ್ತು? ಹಾಗಾಗ್ಬಿಟ್ಟು 20 ವರ್ಷ ಮಾಡಿದರೆ ಮೋಸ್ಟ್ಲಿ ಇದೇ ಇರಬೇಕು ಲಾಜಿಕ್. ಜಪಾನಲ್ಲಿ ಸ್ನೇಹಿತರೆ ಮೆಗ್ಡಿ ಚೊಕ್ಕ ಚೀಪ್ ಇದೆ. ಬರ್ಬೇಕಾದ್ರೆ ಇಲ್ಲಿ ಮಧ್ಯಾಹ್ನ ಒಂದು ಬರ್ಗರ್ ತಿನ್ನೋಣ, ತೋರಿಸ್ತೀನಿ. ಸಿಕ್ಕಾಬಿಟ್ಟು ಚೀಪ್ ಅಂತೆ. ಅದು ಮೆಗ್ಡಿಯಲ್ಲಿ ಕರ್ದಿ ಸ್ಮೆಲ್ ಇದೆಯಲ್ಲ, ಆ ಥರ ಸ್ಮೆಲ್ ಬರ್ತಾಯಿದೆ. ಬೇಗ ನಾನು ಪೆಡಲ್ ಹಾಕಬೇಕು, ಏನಕ್ಕಾದ್ರೆ ಗ್ರೀನ್ ಸಿಗ್ನಲ್ ಬಿದ್ದಿದೆ. ಹಿಂಗೆ ಹೋಗ್ಬೇಕು ನಾನು ಮುಂದೆ. ರೋಡ್ ಕ್ರಾಸಿಂಗ್ ಆಯಿತಾ? ಇಲ್ಲಿ ನೋಡಿ, ಇದೇ ಕಾಮಿಸು. ಇಲ್ಲೆಲ್ಲ ಸ್ವಲ್ಪ ವೈಬ್ ಚೆನ್ನಾಗಿದೆ ಇಲ್ಲಿ. ಈ ರೋಡ್ ಸ್ಟ್ರೇಟ್ ಫುಲ್ ರೆಸ್ಟೋರೆಂಟ್ಸ್ ಅಂತ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ಹೂವಿಂದು ಗಾರ್ಡನ್ ಅಲ್ಲ, ಏನಿದು ಏನಂತಾರೆ ಇದಕ್ಕೆ? ನರ್ಸರಿ ಅಂತ ಹೇಳ್ಬೋದು. ಒಂದು ಸ್ನೇಹಿತರೆ, ನಮ್ಮ GPS ಜಪನೀಸ್ ಅಮ್ಮ 6 ನಿಮಿಷ ಅಂತ ಹೇಳ್ತಿದ್ದಾಳೆ. ಬನ್ನಿ ಹೋಗೋಣ ಸ್ಟ್ರೈಟ್. ಇದೇ ಒಂದು ಯಾವುದೋ ಬಿಗ್ಗೆಸ್ಟ್ ಹೋಟ್ಲ್ ಅಂತಿದ್ದು ಈ ಸಿಟಿಯಲ್ಲಿ, ಅತಿ ದೊಡ್ಡ ಹೋಟ್ಲ್ ಅಂತಿದ್ದು ನೋಡಿ. ರೋಡ್ ಡೆಡ್ ಎಂಡ್ ಆಯಿತು. ಮತ್ತೆ ನಾನು ಇಲ್ಲಿ ಟರ್ನ್ ಆಗಬೇಕು. ಟರ್ನಾಗಿ ಆ ಕಡೆ ರೋಡಿಂದ ಬರಬೇಕು. ಮೆಗ್ಡಿ ಒಂದು ಜ್ಞಾಪಕ ಇಟ್ಕೊಳ್ಳೋಣ. ರೋಡ್ ಪಕ್ಕದಲ್ಲಿ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಇವತ್ತು ಸ್ವಲ್ಪ ಸೈಕಲ್ ಓಡಿ ಆಲ್ಮೋಸ್ಟ್ ನೋಡಿ ನಮ್ಮದು 1 ಗಂಟೆ ಮೇಲೆ ಆಯ್ತು ನೋಡಿ. ನಮ್ಮ ಟಾಟಾ ಟೈಮಲ್ಲಿ 10-15 ಆಗಿದೆ ಟೈಮು. ಬಿಸಿಲಿದೆ, ಸ್ವಲ್ಪ ಸೆಕೆ ಆಗ್ತಾಯಿದೆ. ಯಾಕಂದರೆ ಜಾಕೆಟ್ ಹಾಕ್ಕೊಂಡ್ಬಿಟ್ಟಿದ್ದೆ, ಅದು ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ. ಏನೋ ಒಂದು ಆಂಬ್ಯುಲೆನ್ಸ್ ಹೊಡಿತಾ ಇದ್ದಾವೆ ಟಿ ಡಿ 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 ಅಂತ.
ಈ ಕಡೆಯಿಂದ ನಾನು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಬನ್ನಿ ಸ್ನೇಹಿತರೆ, GPS ಅಮ್ಮ 4 ನಿಮಿಷ ಅಂತ ಹೇಳ್ತಿದ್ದಾಳೆ. ಹೋಯ್ತದೆ ಎಲ್ಲ, ಆಂಬ್ಯುಲೆನ್ಸ್ ಎಲ್ಲ ಹೋಯ್ತದು. ಅದ್ರಲ್ಲಿ ಬಂದ್ವಿ ನಾವು. ಹಿಂಗಿದೆ ಸಿಟಿ ಸೆಂಟ್ರ್ ಇದು. ನಮ್ಮ ಫ್ರೆಂಡ್ ಹೇಳಿದ್ದ ಸಿಟಿ ಸೆಂಟ್ರ್ ಅಂದರೆ ಇದು ಆರ್ಟ್ ಹೋಟ್ಲ್ ಇದೆಯಲ್ಲ, ಇದು ಬಿಗ್ಗೆಸ್ಟ್ ಹೋಟ್ಲ್ ಅಂತ ಇದು ಈ ಏರಿಯಾದಲ್ಲಿ. ಸ್ವಲ್ಪ ಯಾವುದು ಅಂಗಡಿಗಳೆಲ್ಲ ಬರ್ತಾಯಿದೆ. ಇದು ಸ್ಟ್ರೈಟ್ ರೋಡ್ ಅಂತೆ, ಫುಲ್ ಎಲ್ಲ ಈ ರೋಡ್ ಅಕ್ಕಪಕ್ಕ ರೆಸ್ಟೋರೆಂಟ್ಸ್ ಅದೆಲ್ಲ ಇದೆ ಅಂತ ಇಲ್ಲಿ. ಬನ್ನಿ ಹೋಗೋಣ, ಹೋಗೋಣ. ಇಲ್ಲಿ ಮೊನ್ನೆ ಕರೆಕ್ಟ್ ನಮ್ಮ ಫ್ರೆಂಡ್ ಕರ್ಕೊಂಬಂದು ನಂಗೆ ಇದು ತಿನ್ನಿಸಿದ್ದ, ಏನೋ ಜಪನೀಸ್ ಸುಶಿ. ತುಂಬ ಚೆನ್ನಾಗಿತ್ತು ರೀ, ಸಖತ್ ಚೀಪು. ಇಲ್ಲಿ ಒಂದು ಸಖತ್ತು ಪ್ಯೂರ್ ಟೇಸ್ಟ್ ಗೊತ್ತದು, ಅಂದರೆ ಒರಿಜಿನಲ್ ಅಲ್ಲ, ಇಲ್ಲಿದೆ ಅಲ್ಲ ಅದು ಸುಶಿ ಜಪನೀಸ್, ಸಖತ್ತಾಗಿರುತ್ತೆ ಟೇಸ್ಟ್. ನೆಕ್ಸ್ಟ್ ಟೈಮ್ ಹೋದರೆ ಅದೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಚೈನಾದಲ್ಲಾದರೆ ಅದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ನೋಡಿ, ಆರ್ಟ್ ಹೋಟೆಲ್ ಕಶಿಮಾ ಅಂತೆ. ಬನ್ನಿ ನಾವು ರೋಡು ಇಲ್ಲಿ ಕ್ರಾಸ್ ಮಾಡಬೇಕು. ಹಿಂಗಿಯಪ್ಪ ಕಶಿಮಾ ಹೋಟೆಲ್ ಹೆಂಗಿದೆ. ಅಯ್ಯ ಸುಸ್ತಾಯ್ತು ಗುರು ನನಗೆ. 1 ಗಂಟೆ ಮೇಲೆ ಬಿಸಿಲಲ್ಲಿ ಸೈಕ್ಲಿಂಗ್ ಮಾಡಿ ಸುಸ್ತಾಯಿತು. ನಮ್ಮ GPS ಅಮ್ಮ ಇನ್ನೂ 8 ನಿಮಿಷ ಅಂತ ಹೇಳ್ತಾಳೆ. ಅಯ್ಯೋ ದೇವ್ರೆ, ಏನು ಮರ ಓಡಾಡ್ತಾನೆ ಇದ್ದಾಳೆ ಅಲ್ಲಿಂದಲೇ. ಅಲ್ಲಿ ಚೆನ್ನಾಗಿದೆ ರೀ ಹೋಟೆಲು. ನೋಡಿ, ಇದೆಲ್ಲ ರೆಸ್ಟೋರೆಂಟು, ಇದೆಲ್ಲ ರೆಸ್ಟೋರೆಂಟ್ಸ್ ಅಂತೇಳಿ ಎಲ್ಲ ಬ್ಯಾನರ್ಗಳು ಹಾಕಿದ್ದಾರೆ ನೋಡಿ. ಎಲ್ಲ ರೆಸ್ಟೋರೆಂಟ್ ಬ್ಯಾನರ್ಗಳು ಹಾಕಿದ್ದಾರೆ ಎಲ್ಲ ನೋಡಿ. ರೋಡ್ ಫುಲ್ ಬ್ಯಾನರ್ಸು. ಬಟ್ ಯಾವುದಕ್ಕೆ ಹೊಲಸು ಮತ್ತಲ್ಲಿ ಬ್ಯಾನರ್ಗಳಿಲ್ಲ ಇಲ್ಲಿ. ಎಲ್ಲ ಅವರು ಚೈನೀಸ್ ಜಪನೀಸ್ ಕ್ಯಾರೆಕ್ಟರ್ಸಲ್ಲೇ ಇದೆ ಬ್ಯಾನರ್ಗಳು ನೋಡಿ. ಇಲ್ಲೊಂದು ಯಾವುದೋ ರೆಸ್ಟೋರೆಂಟ್ ಬಂತಿದ್ದು. ಹೆಂಗಿದೆ ನೋಡಿ ರೆಸ್ಟೋರೆಂಟ್ ಇದು, ಸಖತ್ತಾಗಿದೆಯಲ್ಲ. ಜಪಾನಲ್ಲಿ KFC ಚೆನ್ನಾಗಿಲ್ಲ ಅಂತ ಕೇಳಿದ್ದೀನಿ ನಾನು. ನೋಡಿ, KFC ಬಂತಿಲ್ಲಿ. KFCಗಿಂತ ಮೆಕ್ಡೊನಾಲ್ಡ್ ತುಂಬ ಚೀಪ್ ಅಂತೆ, ಟೇಸ್ಟಿ ಅಂತೆ. ಬಟ್ KFC ಏನೂ ಟೇಸ್ಟ್ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನಾನಂತೂ ಟ್ರೈ ಮಾಡೋದು ಅಂದರೆ ಹೇಳ್ತೇನೆ ನಿಮಗೆ. ನೋಡಿ, ಡೊಕೊಮೊ ಫೇಮಸ್ ಇದೆ ಜಪಾನಲ್ಲಿ. ಡೊಕೊಮೊ ಸಿಮ್ ಕಾರ್ಡ್ ಚೆನ್ನಾಗಿದೆ ರೀ. ಎಲ್ಲ ಫುಲ್ ಯಾವುದೋ ಅಂಗಡಿಗಳು, ಸೂಪರ್ ಮಾರ್ಕೆಟ್ಸು, ರೆಸ್ಟೋರೆಂಟ್ಸು, ವೈಫ್ ಚೆನ್ನಾಗಿದೆ ಇಲ್ಲಿ. ಇದು ಕಾಮಿಸು. ಆಮೇಲೆ ಅಷ್ಟೇ ಎಕ್ಸ್ಪೆನ್ಸಿವ್ ಅಲ್ಲ ಅಂತಿದ್ದು ಸಿಟಿ ಇದು. ನಮ್ಮ ಇಟಾಕೋ ನಾವು ಏನಿದೆಯಲ್ಲ, ಇಟಾಕೋ ಸಿಟಿ ಅಷ್ಟೇ ಇದು ಲೈಫ್ ಸ್ಟೈಲ್ ಅದೇ ಥರ ಇರುತ್ತೆ. ಬಟ್ ಈ ಸಿಟಿ ಚೆನ್ನಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಮನೆಯಲ್ಲಿ, ದೂರ ತುಂಬ ಚೆನ್ನಾಗಿದೆ ಮನೆ. ಪೊಲೀಸ್ ಸ್ಟೇಷನ್ ನೋಡಿ ಹೆಂಗಿದೆ. ಇದು ಪೊಲೀಸ್ ಸ್ಟೇಷನ್ ಅಂತೆ ಜಪಾನಲ್ಲಿ. ಕೋಬಾನ್ ಅಂದರೆ ಪೊಲೀಸ್ ಸ್ಟೇಷನ್ ನೋಡಿ. ಇದೇನು ಸೆಂಟ್ರಲ್ ಪಾರ್ಕ್ ಅಂತೆ. ನಾವು ಬಂದ್ವಿ, ಒಂದು ನಿಮಿಷ ತೋರಿಸ್ತಾ ಇದ್ದೆ ನಮ್ಮದು GPS ಅಮ್ಮ. ಬಂದ್ವಿ ಕಾಮಿಸು ಸಿಟಿ ಸಿಟಿ ಸೆಂಟ್ರಲ್ ಇದೆ. ನಾವು ಎಕ್ಸಾಕ್ಟ್ಲಿ ಸಿಟಿ ಸೆಂಟ್ರಲ್ ಇದ್ದೀವಿ. ಇಲ್ಲೆಲ್ಲೋ ಇದೆ ಅದು ಅಂಗಡಿ, ಎಲ್ಲಿದೆ ಗೊತ್ತಾಗ್ತಲ್ಲ. 1 ನಿಮಿಷ ಅಂತ ತೋರಿಸ್ತಾ ಇದೆ ಅದು. 1 ನಿಮಿಷ ಅಂದರೆ ಇಲ್ಲೆಲ್ಲ ಇರಬೇಕದು. ಗೊತ್ತಾಗ್ತಲ್ಲಪ್ಪ ಎಲ್ಲಿದೆ ಅನ್ನೋದು, ನನಗೆ ಗೊತ್ತಾಗ್ತಾಯಿಲ್ಲ. ನೋಡಿ, ರೋಡ್ ಪಕ್ಕದಲ್ಲಿ ಚೆನ್ನಾಗಿ ಮಾಡಿದೆ ನೋಡಿ, ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಸಕುರಾ ಸೀಸನ್ ಮುಗೀತು ಇಷ್ಟೇ. ಇದು ನಾನು ಸಕುರಾ ಸೀಸನ್ ಮುಗೀತದೆ ಇಷ್ಟೇ ನೋಡಿ. ಇದೆಲ್ಲ ಹೂವು ಎಲ್ಲ ಬಿದ್ದುಬಿಟ್ಟು ನೋಡಿ, ಪಕ್ಕಳೆ ಎಲ್ಲ ಹಂಗೆ ಬಿದ್ದುಬಿಟ್ಟಿದೆ ರೋಡ್ ಪಕ್ಕದಲ್ಲಿ. ಮತ್ತೆ ಸಿಗ್ನಲ್ ಬಂತಾ. ಸೈಕಲ್ ರೂಟು ಎಲ್ಲೋ ಕರ್ಕೊಂಡು ಹೋಗುತ್ತೆ ನನಗೆ. ಮತ್ತು ನಾನು ಡ್ರೈವಿಂಗ್ ರೂಟಲ್ಲಿ ಹಾಕ್ಕೊಂಡ್ಬಂದು ಕಾರಲ್ಲಿ ಸೆಟ್ಟಿಂಗ್ ಮಾಡಿದೆ. ಬೈಸಿಕಲ್ ಸೆಟ್ಟಿಂಗ್ ಮಾಡಿದ್ರೆ ಎಲ್ಲೋ ಕರ್ಕೊಂಡು ಹೋಯ್ತು. ಮತ್ತೆ ಒಂದು 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ನಾನು ವಾಪಸ್ ಬರ್ತಾಯಿದ್ದೀನಿ. ಮುಂದೆ ನಾನು ಅಲ್ಲಿ 100 ಮೀಟರ್ ಆದಮೇಲೆ ಲೆಫ್ಟ್ ಟರ್ನ್ ಮಾಡಬೇಕಂತೆ. ಇಲ್ಲಿದಪ್ಪ 100 ಮೀಟರ್ಸು. ಕಾಮಿಸು ಸಿಟಿಲಿ ಓಡಾಡ್ತಾನೇ ಇದ್ದೀನಿ ನಾನು. ಜಪನೀಸ್ ಕನ್ನಡಿಗರೇ ಕಾಮಿಸು ಸಿಟಿಯಲ್ಲಿ ಯಾರಿದ್ರೆ ಹೇಳಿ, ದಯವಿಟ್ಟು ಒಂದು ಸಲ ಬಂದು ಮೀಟಪ್ ಮಾಡೋಣ. ತುಂಬ ಹತ್ತಿರ ನನಗೆ. ಒಳ್ಳೆ ಪೇಷನ್ಸ್ ರೀ ಜನರಿಗೆ. ಹಾರ್ನೇ ಹಾಕಲ್ಲ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಸೈಕ್ಲಿಂಗ್ ಮಾಡಬಾರ್ದು ಇಲ್ಲಿ, ಅಗೇನ್ಸ್ಟ್ ದ ಲಾ ಅಂತ ಇಲ್ಲಿ. ಆಯ್ತಾ? 0 ಮೀಟ್ರ್ ನಾನು ಅಲ್ಲೇ ಟರ್ನ್ ಮಾಡೋಕಾಯ್ತು. ಕರೆಕ್ಟ್ 1 ನಿಮಿಷ ಗೊತ್ತಿದ್ರೆ ಇನ್ನೂ ಆಯ್ತು ರೀ.